ನಮಸ್ಕಾರ. ಆಚಾರ ವಿಚಾರ ಉಚ್ಚಾರ ತಂಡದ ಪರವಾಗಿ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಆಚಾರ ವಿಚಾರ ಉಚ್ಚಾರ ಎಂಬ ತಂಡದಲ್ಲಿ ಪ್ರೊಫೆಸರ್ MR ನಾಗರಾಜ್ ಅವರು ಖ್ಯಾತ ಚಿಂತಕರು. ಇವರು ಸಾಕಷ್ಟು ವಿಷಯಗಳ ಕುರಿತು ಉಪನ್ಯಾಸ ಸರಣಿಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅದು ತಮಗೆ ಸಾಕಷ್ಟು ಜನರಿಗೆ ಇಲ್ಲಿ ಗೊತ್ತಿರೋಂಥ ವಿಚಾರ. ಆದರೆ ಇವತ್ತು ಬಹುಶಃ ಇವತ್ತಿನ ವಿಷಯದ ಸಾಂದರ್ಭಿಕ ವಿಷಯದ ಸಲುವಾಗಿ ಸಾಕಷ್ಟು ಜನ ಈ ಒಂದು ತಂಡದಲ್ಲಿ ಇಲ್ಲದೇ ಇರತಕ್ಕಂಥ ಭಾಳಷ್ಟು ಜನ ಕೂಡ ಇಲ್ಲಿ ಬಂದಿರೋದ್ರಿಂದ ಅದನ್ನ ತಮ್ಮ ಮಾಹಿತಿಗಾಗಿ ಹೇಳ್ತಾ ಇದ್ದೇನೆ. ಆಸಕ್ತರು ಮುಂದೆ ತಮಗೆ ಈ ವಿಚಾರಗಳನ್ನ ಆಸಕ್ತಿ ಇದೆ ಅಂತ ಆದರೆ ತಾವು ಅಪೇಕ್ಷೆ ಪಟ್ಟರೆ ಇದನ್ನು ಈ ವಾಟ್ಸಪ್ ತಂಡಕ್ಕೆ ಕೂಡ ತಮ್ಮನ್ನು ಸೇರಿಸ್ತೇವೆ. ಪ್ರತಿ ವಾರ ಕೂಡ ಪ್ರೊಫೆಸರ್ MR ಸರ್ ಅವರು ಒಂದೊಂದು ಹೊಸ ವಿಚಾರಗಳ ಕುರಿತು ಒಂದು ಅತ್ಯಂತ ವಿಶಿಷ್ಟವಾದ ರೀತಿಯ ಒಂದು ಉಪನ್ಯಾಸ ಸರಣಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆ ಮುಂದಿನ ಉಪನ್ಯಾಸ ಸರಣಿಗಳಿಗೂ ಕೂಡ ತಾವೆಲ್ಲರೂ ಬರಬೇಕು ಅಂತೇಳಿ ಕೂಡ ನಾನು ಕೇಳ್ಕೊಳ್ತಾ ಇದ್ದೇನೆ. ಈ ಉಪನ್ಯಾಸ ಸರಣಿಗೆ ಅವರು ಕೊಟ್ಟಂಥ ಹೆಸರು ಲೀಲಾ ಜಾಲನ್ಯಾಸ ಅಂತೇಳಿ. ಈಗ ಹಿಂದಿನ ಬಾರಿ ಅಂದರೆ ನೋಡಿ, ಈಗಾಗಲೇ ಇದು 44ನೇ ಉಪನ್ಯಾಸ. ಇದೇ ರೀತಿ ಬೇರೆ ಬೇರೆ ಶೀರ್ಷಿಕೆಗಳಲ್ಲಿ ಕೂಡ ಸಾಕಷ್ಟು ಉಪನ್ಯಾಸಗಳು ಈಗಾಗಲೇ 200ಕ್ಕೂ ಹೆಚ್ಚು ಉಪನ್ಯಾಸಗಳನ್ನು ಅವರು ನಡೆಸ್ಕೊಟ್ಟಿದ್ದಾರೆ. ಅದೆಲ್ಲದರ ಒಂದು ಯೂಟ್ಯೂಬ್ ದಾಖಲೆ ಕೂಡ ನಮ್ಮ ಬಳಿ ಇದೆ. ಇವತ್ತಿನ ದಿವಸ ನಾವು ಡಾಕ್ಟರ್ SL ಭೈರಪ್ಪ ಅವರಿಗೆ ನುಡಿ ನಮನ ಸಲ್ಲಿಸುವ ನಿಟ್ಟಿನಲ್ಲಿ ಜೊತೆಗೆ SL ಭೈರಪ್ಪ ಅವರ ಕುರಿತು ಮಾತನಾಡಿ ಅಂತ ಕೂಡ ಸಾಕಷ್ಟು ನಮಗೆ ಸಾಕಷ್ಟು ಜನ ತಂಡದಲ್ಲಿ ಕೂಡ ಅದನ್ನ ಅಪೇಕ್ಷೆ ಪಟ್ಟರು. ಆ ಹಿನ್ನೆಲೆಯಲ್ಲಿ ಸರ್ ಅವರು ಭೈರಪ್ಪನವರ ಕುರಿತಾದಂದರೆ ಹಾಗೆ ನೋಡಿದ್ರೆ SL ಭೈರಪ್ಪ ಅವರು MR ಸರ್ ಅವರಿಗೆ ಬಳಗ ಕೂಡ. ಆದರೆ ತಾವು ಆ ವೈಯಕ್ತಿಕ ವಿಷಯಗಳನ್ನು ಬಿಟ್ಟು ಅವರ ಒಂದು ಅಧ್ಯಯನ, ಅವರ ಬರಹ, ಈ ಕುರಿತಾದ ಒಂದು ಹೊಸ ನೋಟ, ಹೊಸ ಹೊಳಗಳನ್ನು ಇಲ್ಲಿ ಈ ಹೊತ್ತಿನ ಉಪನ್ಯಾಸದಲ್ಲಿ ಕಾಣ್ಬೋದು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಶೀರ್ಷಿಕೆ ಕೂಡ ತಮಗೆ ಇದಾಗ್ತಾ ಇದೆ ಅನ್ಸುತ್ತೆ. ಶಾಸ್ತ್ರ ವಾಸ್ತವ ಅನುಭವ ಅಧ್ಯಯನದ ವಿಶಿಷ್ಟ ಬೆಸುಗೆ ಡಾಕ್ಟರ್ SL ಭೈರಪ್ಪ. ಇವತ್ತು ಈ ಉಪನ್ಯಾಸ ಬಂದಂಥ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಒಂದು ವಿನಂತಿ ಅಂತಂದರೆ, ದಯವಿಟ್ಟು ತಾವು ತಮ್ಮ ಆಡಿಯೋ ಮತ್ತು ವಿಡಿಯೋ ಮ್ಯೂಟ್ ಆಗಿರೋದನ್ನು ಖಚಿತಪಡಿಸ್ಕೊಳ್ಳಿ. ಇಲ್ಲ ಅಂತಂದರೆ ದಯವಿಟ್ಟು ಆಡಿಯೋ ವಿಡಿಯೋನ ಮ್ಯೂಟ್ ಆಗಿ ಇಟ್ಕೊಳ್ಳಿ ಅಂತೇಳಿ ವಿನಂತಿಸ್ತಾ, ಮತ್ತೊಮ್ಮೆ ಮುಂದೆ ಕೂಡ ಈ ಒಂದು ತಂಡಕ್ಕೆ ತಾವು ಬನ್ನಿ. ಪ್ರತಿ ವಾರ ಕೂಡ ಒಂದು ಒಳ್ಳೆಯ ವಿಷಯಗಳ ಕುರಿತು ವಿಚಾರದ ಕುರಿತು ಉಪನ್ಯಾಸ ನಡೆಯುತ್ತೆ ಅಂತ ಹೇಳ್ತಾ ಸರ್ ಅವ್ರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಿಸ್ತಾ ಇದ್ದೇನೆ. ಆತ್ಮೀಯ ಸಾಹಿತ್ಯಾಸಕ್ತರೆಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ಕನ್ನಡ ಸಾಹಿತ್ಯ ವ್ಯಾಪ್ತಿಯಲ್ಲಿ ಕಾದಂಬರಿಗೆ ವಿಶಿಷ್ಟವಾದ ಸ್ಥಾನ ಇದೆ ಅನ್ನುವಂಥದ್ದು ತಾವು ವಾಚಕರಾಗಿದ್ದವರಿಗೆಲ್ಲ ಪರಿಚಯವಾದಂಥ ಸಂಗತಿ. ಸಂಖ್ಯೆಯಲ್ಲಿ ಅಷ್ಟೇ ಅಲ್ಲ, ಗಾತ್ರದಲ್ಲಿ ಅಷ್ಟೇ ಅಲ್ಲ, ಪ್ರಯೋಗಶೀಲತೆಯಲ್ಲೂ ಕೂಡ ಕನ್ನಡ ಸಾಹಿತ್ಯ ವಿಶಿಷ್ಟವಾಗಿ ಕಾದಂಬರಿಯ ನೆಲೆಗಟ್ಟನ್ನು ಬದಲಾಯಿಸ್ತಾನೆ ಬಂದಿದೆ. ನಾವು ಇಷ್ಟುದ್ದದ ಕಾದಂಬರಿ ಓದೋರು ಯಾರು ಅಂತ ಸೋಮಾರ್ತನ ಪಟ್ಕೊಂಡ್ರೆ ಅಷ್ಟರಲ್ಲಿ ಇನ್ನೊಂದು ಯಾವುದೋ ಒಂದು ಹೊಸ ಪ್ರಯೋಗಶೀಲತೆ ಇಲ್ಲ, ಓದಬೇಕು ಅನ್ನುವಂಥ ಒತ್ತಾಸೆಯನ್ನ ಮೂಡಿಸುವಷ್ಟು ಪ್ರಯೋಗಶೀಲತೆ ಈ ಕ್ಷೇತ್ರದಲ್ಲಿ ಆಗಿದೆ ಅನ್ನುವಂಥದ್ದನ್ನ ನಾನು ನಿಮಗೆ ನೆನಪು ಮಾಡಿಕೊಡೋದಕ್ಕೆ ಬಯಸ್ತೇನೆ. ಈ ಹಿನ್ನೆಲೆಯಲ್ಲಿ SL ಭೈರಪ್ಪ ಅವರ ಕೃತಿಗಳ ಬಗ್ಗೆ ಉದಯೋನ್ಮುಖ ಲೇಖಕರನ್ನ ಗಮನದಲ್ಲಿ ಇಟ್ಕೊಂಡು ಪ್ರಯೋಗಶೀಲತೆಯನ್ನು ಹೇಗೆ SL ಭೈರಪ್ಪ ಅವರು ಸಾಧಿಸಿದರು ಅನ್ನೋವಂಥದ್ದಕ್ಕೆ ಮಾತ್ರ ನಾನು ಒತ್ತು ಕೊಡ್ತೇನೆ. ಯಾಕಂದ್ರೆ ಈಗಾಗಲೇ ಪರವಾಗಿ ವಿರೋಧವಾಗಿ ಸಾಕಷ್ಟು ಚರ್ಚೆಗಳಾಗಿರೋದ್ರಿಂದ ನಾನು ಆ ಗೊಂದಲಗಳಿಗೆ ಹೋಗ್ದಲೇನೆ ಪ್ರಯೋಗಶೀಲತೆಗೆ ಒತ್ತು ಕೊಟ್ಟು ಆ ವಿಷಯವನ್ನ ನಾನು ಹೇಳ ಬಯಸ್ತೇನೆ. ನನ್ನ ಇತಿಮಿತಿಯೂ ಇದೆ. ನಾನು ಮೂಲತಃ ಸಾಹಿತ್ಯ ಕ್ಷೇತ್ರದವನಲ್ಲ, ರಸಾಯನಶಾಸ್ತ್ರ ಕ್ಷೇತ್ರದವನು. ಆದ್ದರಿಂದ ಅದರಲ್ಲಿ ಅಕಸ್ಮಾತ್ ತಿದ್ದುಪಡಿ ಇದ್ದರೆ ನೀವು ಹೇಳಿದ್ರೆ ನನ್ಗೇನು ಸಂಕೋಚವಿಲ್ಲ. ಆದರೆ ಒತ್ತು ಇರುವುದು ಇಲ್ಲಿ
ಹೊಸತನವನ್ನ ಒಂದು ಕಾದಂಬರಿಯಲ್ಲಿ ಕಾಣುವ ಒಳಗೊಳ್ಳುವ ರೀತಿಯ ಬಗ್ಗೆ. ಕಾದಂಬರಿ ವಿಶಾಲವಾದಂತಹ ಪಟದ್ದು ಅಥವಾ ಕ್ಯಾನ್ವಾಸ್ದು. ಅಲ್ಲಿ ಒಂದು ಘಟನೆ ನಡೆದರೆ ಆ ಕಾದಂಬರಿಯ ಅನೇಕ ಪಾತ್ರಗಳು ಅದನ್ನು ಸ್ವೀಕರಿಸೋ ರೀತಿ, ಪ್ರತಿಕ್ರಿಯಿಸೋ ರೀತಿ, ತಮ್ಮ ಬದುಕಿಗೆ ಅನುಕೂಲವಾಗಿಯೋ ತೊಂದರೆಯಾಗೋ ಬಳಕೆ ಮಾಡಿಕೊಳ್ಳೋ ರೀತಿ, ಈ ಎಲ್ಲ ಅಂಶಗಳನ್ನ ಸಾಮಾನ್ಯವಾಗಿ ಯಾವುದೇ ಒಂದು ಕಾದಂಬರಿ ಒಳಗೊಳ್ಳುವ ಸಾಧ್ಯತೆಗಳು ಇರುತ್ತೆ. ಆದ್ದರಿಂದ ಪ್ರಯೋಗಶೀಲತೆಗೆ ಕಾದಂಬರಿಯಲ್ಲಿ ವಿಶೇಷವಾದ ಅವಕಾಶವಿದೆ. ಆದರೂ ಪ್ರಯೋಗಶೀಲತೆ ಪಾತ್ರವೊಂದಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಕಥೆಯ ಚೌಕಟ್ಟಿಗೆ ಸಂಬಂಧಪಟ್ಟ ಹಾಗೆ ಮಾಡುವುದಲ್ಲದೆ ಕಥೆಯ ಒಟ್ಟಾರೆ ವಿನ್ಯಾಸದಲ್ಲಿ ಕೂಡ ಪ್ರಯೋಗಶೀಲತೆ ಇರುತ್ತೆ. ಈಗ ಮನುಷ್ಯ ಸಂಬಂಧವನ್ನೇ ಕೇಂದ್ರವಾಗಿರಿಸಿಕೊಂಡ ಕಾದಂಬರಿಗಳಿವೆ. ಮುಂಚೆ ಪ್ರಾರಂಭವಾದದ್ದು ಘಟನೆಗಳು, ಪಾತ್ರಗಳು, ಪಾತ್ರ ಚಿತ್ರಣ ಈ ದೃಷ್ಟಿಯಲ್ಲಿ ಇದ್ದದ್ದು ಒಂದೇ ಕಾದಂಬರಿಯನ್ನ ಬೇರೆ ಬೇರೆ ತರ ನಾವು ಅನ್ವಯಿಸುವ ಪ್ರಯೋಗಶೀಲತೆ ಅಂತ ನಾನು ಇದನ್ನೇ ಕರೆದದ್ದು. ಹಾಗಾಗಿ ಅಂತಹ ಪ್ರಯೋಗಶೀಲತೆಗಳು ಅನೇಕವು ನಡೆದಿದೆ. ಹೆಚ್ಚು ಕಡಿಮೆ ಈ ಕ್ಷೇತ್ರಕ್ಕೆ ಪ್ರಯತ್ನ ಮಾಡಿರುವಂಥವ್ರ ಸಂಖ್ಯೆನೂ ಸಾಕಷ್ಟು ಇರೋದ್ರಿಂದ ಪ್ರಯೋಗಶೀಲತೆಗೆ ಇನ್ನಷ್ಟು ಇಂಬು ಸಿಗುತ್ತೆ ಅಂತ ಅನ್ನೋದು ಸಂಖ್ಯಾ ದೃಷ್ಟಿಯಿಂದ ಗಮನಿಸಬೇಕಾದಂತ ಸಂಗತಿ. ಆತ್ಮೀಯರೇ, ಯಾವುದೇ ಕೃತಿ ಓದಿ ನಮ್ಗೆ ಗಮನ ಸೆಳೆದ್ರೆ, ಕೃತಿ ನಮಗೆ ಗಮನ ಸೆಳೆದ್ರೆ 4 ಆಯಾಮಗಳಲ್ಲಿ ನಮ್ಮ ಕುತೂಹಲ ಬೆಳೀತಾ ಹೋಗುತ್ತೆ. ಮೊದಲನೇದು ಕೃತಿಯ ವಿಮರ್ಶೆ, ಎರಡನೇದು ಕೃತಿಯ ಆಶಯ. ಇದೆಷ್ಟೆಲ್ಲ ಕಥೆ ಬರೆದ್ರ ಉದ್ದೇಶ ಏನಿರ್ಬೋದು ಇವ್ರಿಗೆ ಅನ್ನುವಂಥದ್ದು. ಸಾಧಾರಣವಾಗಿ ಜೀವನವನ್ನು ಕುರಿತು ಅಂತ ಹೇಳ್ಬಿಡ್ಬೋದು, ಆದ್ರೆ ಅದಲ್ಲೇ ವಿಶಿಷ್ಟವಾದ ಆಶಯಗಳು ಕೂಡ ನಮ್ಗೆ ಎದ್ದು ಕಾಣುತ್ತೆ ಆ ಕೃತಿಯನ್ನ ಓದಿದಾಗ. ಅದರಿಂದ ಕೃತಿಯ ವಿಮರ್ಶೆ, ಕೃತಿಯ ಆಶಯ, ಕೃತಿಕಾರರ ಜೀವನ ಮತ್ತು ಕೃತಿಕಾರರ ಪ್ರಕ್ರಿಯೆ, ಆ ಕಾದಂಬರಿ ಬರೆಯುವಂತಹ ಪ್ರಕ್ರಿಯೆ. ಹಾಗಾಗಿ ಈ 4 ಅಂಶಗಳಲ್ಲಿ ನಾವು ಯಾವುದೇ ಕೃತಿಯನ್ನ ಅಧ್ಯಯನ ಮಾಡುವ ಆಸಕ್ತಿ ತೋರಿಸ್ತೀವಿ. ಸಂದರ್ಭ ಸಿಗ್ಬೇಕಲ್ಲ, ಅದೇನೇ ಆಗ್ಲಿ. ಕಾದಂಬರಿ ಬರೆಯುವ ಮೊದಲೇ, ಅವರ ಕಾದಂಬರಿ ಪ್ರಕಟವಾಗಲಿದೆ ಅನ್ನುವಾಗಲೇ ಓದುಗರು ಕಾಯ್ತಾ ಕೂತಿರುವಂತಹ ಒಂದು ಗಮನ ಸೆಳೆದಂತಹ ಅಪರೂಪದ ಕಾದಂಬರಿಕಾರರು ಎಸ್.ಎಲ್. ಭೈರಪ್ಪ ಅವರು ಅನ್ನುವಂಥದ್ದನ್ನ ಮೊದಲು ನಿಮ್ಗೆ ಸಾಬೀತುಪಡಿಸೋದಕ್ಕೆ ಪ್ರಯತ್ನ ಪಡ್ತೇನೆ. ನನಗೆ ತುಂಬಾ ಆಶ್ಚರ್ಯ ಅನ್ಸಿದ್ದು ಏನಪ್ಪಾ ಅಂದ್ರೆ, ಅವರ ಅನೇಕ ಕೃತಿಗಳಿದೆ, ಕಾದಂಬರಿ ಅಲ್ಲೇ ಇರೋ ಕೃತಿಗಳಿದೆ. ಕಥೆ, ಕಥಾವಸ್ತು ಇದೆ, ಸತ್ಯ ಮತ್ತು ಸೌಂದರ್ಯ ಇದೆ. ಅವು ಯಾವುವು ಚರ್ಚೆಗೆ ಬರೋದು, ಕೇವಲ ಕಾದಂಬರಿಯೇ ಚರ್ಚೆಗೆ ಬರ್ತಾ ಇದೆ. ಒಂದು, ಕಾದಂಬರಿಗೂ ಕಾದಂಬರಿಕಾರರಿಗೂ ಇರುವ ಸಂಬಂಧ ಅಥವಾ ಕಾದಂಬರಿಕಾರರನ್ನೇ ವಿಮರ್ಶೆ ಮಾಡುವಂಥದ್ದು. ವಿಮರ್ಶೆ ಅಂತ ನಾನು ಅದನ್ನ ಕರೆಯೋದಕ್ಕಿಂತ ಆಡಿಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಆಡಿಟ್ ಮಾಡಿದ್ರೆ ಹೀಗೆ ಇಲ್ಲಿ ತಪ್ಪಿದೆ, ಇಲ್ಲಿ ಸರಿ ಇದೆ ಅಂತ ಹೇಳ್ತೀವಲ್ಲ, ಅದು ವಿಮರ್ಶೆ ಅಲ್ಲ. ಆಡಿಟ್ ಮಾಡೋದೇ ಬೇರೆ, ವಿಮರ್ಶೆ ಮಾಡೋದೇ ಬೇರೆ. ಆಡಿಟ್ ನ ಭಾಷೆಯಲ್ಲಿ ವಿಮರ್ಶೆ ಮಾಡಿದ್ದಾರೆ ಏನೋ ಅಂತ ನನಗೆ ಅನ್ನಿಸ್ತು. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಯಾವುದೇ ಆಗ್ಲಿ ಸರಿ ತಪ್ಪು ಅಂತ ಅಳಿತಾ ಕೂತ್ಕೊಳ್ಳೋದು ಒಂದು ರೀತಿಯ ಕಾಲಹರಣ ಅಂತ ಡಿ.ವಿ.ಜಿ. ಅವರು ಹೇಳ್ತಾರೆ. ಏನು, ಅಪ್ಪಾಲೆ ತಿಪ್ಪಾಲೆ ತಿರುಗಿ ಬಿದ್ದವನೊಬ್ಬ, ತಪ್ಪು ಸರಿಗಳ ಅಳೆಯ ಕುಳಿತಾತನೊಬ್ಬ, ಸ್ವಪ್ನ ಲೋಕದಿ ತಿರೆಯ ಮರೆತಾತನೊಬ್ಬ ಅಂತ. ಈ ತಪ್ಪು ಸರಿಗಳ ಅಳೆಯುವಿಕೆಯನ್ನೇ ವಿಮರ್ಶೆ ಎಂದು ಕೆಲವರು ತಪ್ಪಾಗಿ ಗ್ರಹಿಸಿರ್ಬೋದು ಅಂತ ನಾನು ಭಾವಿಸ್ಕೋತೀನಿ. ಏನೇ ಆಗ್ಲಿ, ಈಗ ನಾನು ಹೇಳಿದ್ನಲ್ಲ, ಕೃತಿಕಾರ, ಇದು ಕೃತಿಯ ಪ್ರಕ್ರಿಯೆ, ಕೃತಿಯ ಆಶಯ, ಈ 4 ಕುರಿತಂತೆ ಕಾದಂಬರಿಗಳು ಬರೆಯೋದ್ರ ಜೊತೆಗೆ ಅವರ ಒಂದು ಬರವಣಿಗೆಗಳಿವೆ ಅನ್ನುವಂಥದ್ದನ್ನ ಗಮನಿಸಬೇಕಾದ್ದು. ಅವರ ಜೀವನ ಚರಿತ್ರೆ ಅವರ ಕಾದಂಬರಿಯಲ್ಲಿ ಹಾಸುಹೊಕ್ಕಾಗಿ ಬಂದರೂ ಅವರ ಜೀವನ ಚರಿತ್ರೆಯನ್ನು ಕೂಡ ಪ್ರತ್ಯೇಕವಾಗಿಯೂ ದಾಖಲಿಸಿರುವಂತಹ ಒಂದು ಪ್ರಯತ್ನ ವಿಶೇಷವಾಗಿ ಎಸ್.ಎಲ್. ಭೈರಪ್ಪನವರು ಮಾಡಿದ್ರು. ಆ ಜೀವನ ಚರಿತ್ರೆಯ ಬಗ್ಗೆಯೂ ಬರೆದ್ರು, ಮತ್ತೆ ತಮ್ಮ ಕಾದಂಬರಿಯಲ್ಲೂ ಅದು ಹೇಗೋ ನುಸುಳುತ್ತೆ, ಯಾರಿಗೇ ಆಗ್ಲಿ ಒಂದು ತೀವ್ರವಾದ ಅನುಭವ ಆದದ್ದು, ಅದು ಒಳಗೆ ಹೊರಗೆ ಬರೋ ತನಕ ಅದು
ಒತ್ತಡವಾಗಿರುತ್ತೆ. ಆದ್ರಿಂದ ಸಹಜವಾಗಿ ಅವರ ಕಾದಂಬರಿಯಲ್ಲಿ ಇದೆ ಅನ್ನುವಂಥದ್ದು. ತುಂಬಾ ಗಮನ ಸೆಳಿಬೇಕಾದದ್ದು ಅಂತಂದ್ರೆ, ಶ್ರೀಮಂತರಿಗೆ ಅಧಿಕಾರ ಇರ್ಬೋದು, ಸುಖ ಜಾಸ್ತಿ ಇರ್ಬೋದು, ಬಡವರಿಗೆ ಅನುಭವದ ಶ್ರೀಮಂತಿಕೆ ಇರುತ್ತೆ, ಶ್ರೀಮಂತರಿಗೆ ಅನುಭವದ ಶ್ರೀಮಂತಿಕೆ ಕಡಿಮೆ ಇರುತ್ತೆ. ಯಾಕೆ ಅಂತಂದ್ರೆ, ಶ್ರೀಮಂತರು ಸಮಾಜದಲ್ಲಿ ಬೆರೆಯಬೇಕಾದ ಅನಿವಾರ್ಯವಿಲ್ಲ, ಗುದ್ದಾಡಬೇಕಾದ ಒದ್ದಾಟವಿಲ್ಲ. ಆದರೆ ಬಡತನ ಇರುವವರಿಗೆ ಅದು ಹಾಗೆ ನಡೆಯೋದಿಲ್ಲ. ಬಡತನ ಇರುವವರು ಎಲ್ಲ ಬಗೆಯ ಜನರ ಜೊತೆಯಲ್ಲಿ ಬೆರಿಬೇಕಾಗುತ್ತೆ. ಎಲ್ಲ ಬಗೆಯ ನೋವು ನಲಿವುಗಳನ್ನ, ತಮ್ಮ ನೋವು ನಲಿವುಗಳನ್ನ ಅನುಭವಿಸುವುದು ಜಾಸ್ತಿ ಇರೋದ್ರಿಂದ ಬಡವರಿಗೆ ಅನುಭವದ ಶ್ರೀಮಂತಿಕೆ ಇರುತ್ತೆ ಅಂತ ಅನ್ನುವಂಥದ್ದು ಸಾಮಾನ್ಯವಾಗಿ ಆಲೋಚನೆ ಮಾಡೋರಿಗೆಲ್ಲ ಹೊಳೆಯುತ್ತೆ. ಅದನ್ನ ಸಾಬೀತು ಮಾಡಿದ್ರೇನೋ ಅನ್ನೋ ಹಾಗೆ ತಮ್ಮ ಅನುಭವವನ್ನ ಸಂಪೂರ್ಣವಾಗಿ ಬಳಕೆ ಮಾಡಿದಂತಹ ಪ್ರಯತ್ನ ಎಸ್ ಎಲ್ ಭೈರಪ್ಪನವ್ರದ್ದು. ನಾವು ಅನಿಸಿಕೆಗಳಲ್ಲಿ ಕಾದಂಬರಿ ಬರೆಯೋಕ್ಕೂ, ಕಾವ್ಯ ಬರೆಯೋಕ್ಕೂ, ಸಾಹಿತ್ಯ ಬರೋಕ್ಕೂ, ಅನುಭವವನ್ನು ಬೆರೆಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅನ್ನುವಂಥದ್ದನ್ನ ಮೊದಲನೇದಾಗಿ ನಾನು ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ. ಇನ್ನು ಅನುಭವದ ಬಳಕೆ ಮಾಡಿದರು ಅನ್ನುವುದರ ಜೊತೆಗೆ ಅಧ್ಯಯನದ ಬಳಕೆ. ಎಸ್ ಎಲ್ ಭೈರಪ್ಪನವರು ತತ್ವಶಾಸ್ತ್ರದಲ್ಲಿ ಆಳವಾಗಿ ಅಧ್ಯಯನ ಮಾಡಿದವರು, ತತ್ವಶಾಸ್ತ್ರದ ಪುಸ್ತಕಗಳನ್ನು ಕೂಡ ಬರೆದವರು, ಕಾದಂಬರಿಯನ್ನು ಬರೆದವರು. ಹಾಗಾಗಿ ಅವರಿಗೆ ಪುಸ್ತಕದ ಅಧ್ಯಯನದ ಕೊರತೆ ಏನೂ ಇಲ್ಲ, ಬಡತನದಿಂದಾಗಿ ಜೀವನಾನುಭವದ ಕೊರತೆ ಏನೂ ಇಲ್ಲ. ಈ ಎರಡರ ಪೈಕಿ ಯಾವುದಕ್ಕೆ ಅವರು ಒತ್ತು ಕೊಟ್ಟು ಬರೀತಾರೆ ಅನ್ನುವಂಥದ್ದು ಅತ್ಯಂತ ಕುತೂಹಲದ ಸಂಗತಿ. ಅವರ ಪ್ರಾರಂಭಿಕ ಕಾದಂಬರಿಗಳನ್ನ ನೋಡಿದರೆ ಅಲ್ಲಿ ಅನುಭವದ ಮನುಷ್ಯ ಸ್ವಭಾವದ ನಿರೂಪಣೆಯ ಜೊತೆಗೆ ಮಧ್ಯದಲ್ಲಿ ಚರ್ಚೆ ಬರುವಂಥದ್ದು ಕಂಡು ಬರುತ್ತೆ. ಧರ್ಮಶ್ರೀ ಇರ್ಬೋದು, ವಂಶವೃಕ್ಷ ಇರ್ಬೋದು, ಆ ಕಾದಂಬರಿಗೆ ಪ್ರಸಕ್ತವಲ್ಲವೇನೋ, ಕಾದಂಬರಿಯ ನೇಮದಲ್ಲಿ ಹೀಗಾದ್ರೂ ಒಂದಿಷ್ಟು ಜನ ಆಲೋಚನೆ ಮಾಡ್ಲಿ ಅಂತ ಹಾಕ್ತಿದಾರೇನೋ ಅಂತ ಅವರು ಬೆರೆಸಿದರೂ ಕೂಡ ಆ ಬೆರಕೆಯಲ್ಲಿ ಒಂದು ಏಕರೂಪತೆ, ಹೋಮೋಜಿನಿಟಿ ಇರಲಿಲ್ಲ. ಅದು ಪ್ರತ್ಯೇಕವಾಗಿ ನಿಲ್ಲೋ ಹಾಗೆ ಕಾಣಿಸೋದಕ್ಕೆ ಪ್ರಾರಂಭ ಆಯಿತು. ಆಮೇಲೆ ಈ ಪ್ರತ್ಯೇಕವಾಗಿ ಕಾಣುವಂಥದ್ದು ಮುಂದಿನ ಕಾದಂಬರಿಗಳಲ್ಲಿ ನಿಧಾನವಾಗಿ ಒಂದರೊಳಗೊಂದು ಬೆಸೆದುಕೊಳ್ತಾ ಹೋಯ್ತು ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದ. ಆದ್ದರಿಂದ ಮನುಷ್ಯ ಅಧ್ಯಯನ ಮಾಡುವುದು ಲೋಕದ ಜೊತೆಗೆ ಬೆರೆತು ಮತ್ತು ಪುಸ್ತಕ ಓದಿ ಅಂತ ಆದ್ರೆ, ಎರಡೂ ಓದಿದ್ರೆ ಎರಡನ್ನೂ ಮತ್ತೆ ಸಮನ್ವಯ ಮಾಡುವಾಗ ಸಮಸ್ಯೆ ಬರುತ್ತೆ. ಆ ಸಮಸ್ಯೆಯನ್ನ ತಮ್ಮದೇ ಆದ ರೀತಿಯಲ್ಲಿ ಭೈರಪ್ಪ ಅವರು ಎದುರಿಸಿದ್ದಾರೆ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದದ್ದು. ತಮಗೆ ಇರುವ ಅನುಭವದ ಜೊತೆಗೆ, ಅವರ ಅಧ್ಯಯನದ ಜೊತೆಗೆ ಆ ಕಾದಂಬರಿಯ ಅಗತ್ಯ ಏನಿದೆಯೋ ಅದನ್ನು ಕೂಡ ಇನ್ನಷ್ಟು ಮೈದುಂಬಿಸಿಕೊಳ್ಳುವ ಸಲುವಾಗಿ ಅವರು ಅನೇಕ ಜನರ ಜೊತೆಯಲ್ಲಿ ಬೆರೆತು ಅಲ್ಲಿ ಹೋಗಿ ಅವರ ಜೊತೆಯಲ್ಲಿ ಒಡನಾಡಿ ಆ ಸಹಜತೆಗೆ ಮೆರುಗು ಬರುವ ಹಾಗೆ ಮಾಡುವ ಪ್ರಯತ್ನ ಮಾಡಿದಾರಲ್ಲ, ಆ ಪ್ರಯತ್ನ ಕೂಡ ವಿಶೇಷವಾದದ್ದು. ಒಂದು ಅರ್ಥದಲ್ಲಿ ನಾನು ಎಸ್ ಎಲ್ ಭೈರಪ್ಪ ಅವ್ರನ್ನ ಮತ್ತೆ ಈ ಟಿ ಎನ್ ಸೀತಾರಾಮ್ ಅವ್ರನ್ನ ಸಮೀಕರಿಸಿ ನೋಡೋದಕ್ಕೆ ಪ್ರಯತ್ನ ಪಡ್ತೇನೆ. ಟಿ ಎನ್ ಸೀತಾರಾಮ್ ಅವರು ಕಾದಂಬರಿ ತಮ್ಮ ಒಂದು ಧಾರಾವಾಹಿಗಳನ್ನ ನಡೆಸೋದ್ರ ಜೊತೆಗೆ ಆ ಧಾರಾವಾಹಿಯಲ್ಲಿ ಭಾಗವಹಿಸುವ ಪಾತ್ರ ಮತ್ತು ತಾವು ಸೇರಿಕೊಂಡು ಸಾರ್ವಜನಿಕರೊಂದಿಗೆ ಚರ್ಚೆ ಮಾಡಿ ಅವರ ಪ್ರತಿಕ್ರಿಯೆಗಳನ್ನ ಒಳಗೊಳ್ಳೋದಕ್ಕೆ ಪ್ರಯತ್ನ ಪಟ್ರು. ಅಂದ್ರೆ ಏನಾಯ್ತು, ಈ ಕಲಾಕೃತಿ ಅಥವಾ ಒಂದು ಕೃತಿಯನ್ನ ಮೆಚ್ಕೊಳ್ಳೋದ್ರ ಜೊತೆಗೆ ಆ ಕೃತಿಗಾಗಿ ಪಟ್ಟ ಪರಿಶ್ರಮ, ಆ ಪರಿಶ್ರಮಕ್ಕಾಗಿ ಪಟ್ಟ ಪಾಡು ಅಥವಾ ಪ್ರಯತ್ನಗಳು, ಅವುಗಳ ಬಗ್ಗೆನೂ ಕೂಡ ನಿರಂತರವಾಗಿ ಎಸ್ ಎಲ್ ಭೈರಪ್ಪನವರು ಜನರಿಗೆ ತಿಳಿಯಪಡಿಸ್ತಾ ಹೋಗ್ತಾ ಇದ್ದದ್ದು ಅದೊಂದು ತುಂಬಾ ವಿಶೇಷವಾದದ್ದು. ಅವರ ಬೇರೆ ಬೇರೆ ಬರವಣಿಗೆ ಮತ್ತು ಅವರು ಮಾತಾಡೋದನ್ನ ನೋಡಿದ್ರೆ ಅವರಿಗೆ ಒಂದಂಶ ವಿಶೇಷವಾಗಿ ಕಾಡಿದಂತೆ ಕಾಣುತ್ತೆ. ಅದೇನಪ್ಪಾ ಅಂತಂದ್ರೆ, ನಾವು ಬರೆಯುವ ಮುಂಚೆ ನಾನು ಗಟ್ಟಿಯಾಗಿ ಅದ್ರ ಸ್ಪಷ್ಟ ಅರ್ಥ ಮಾಡ್ಕೊಂಡು ಅದನ್ನ ಬರಿಬೇಕು ಅನ್ನುವಂಥದ್ರ ಬಗ್ಗೆ ತುಂಬಾ ವಿಶೇಷವಾಗಿ ಲಕ್ಷ್ಯ ಇದ್ದ ಹಾಗೆ ಕಾಣುತ್ತೆ. ಮೈಸೂರಿನಲ್ಲಿ ಒಂದು
ಕಡೆ ಅವರು ಉಪನ್ಯಾಸ ಮಾಡುವಾಗ ಭೌತ ವಿಜ್ಞಾನದ ಒಬ್ಬ ದೊಡ್ಡ ವಿಜ್ಞಾನಿ ಮತ್ತೆ ಜನಪ್ರಿಯ ಸಂವಹನಕಾರ, ನನ್ನ ಗುರು, ಬರಿಬೇಕು ಅನ್ನುವಂತ ಜನಪ್ರಿಯ ಬರಿಬೇಕು ಅನ್ನುವಂತ ಒಂದು ಪ್ರಚೋದನೆಯನ್ನು ಕೊಟ್ಟ ಗುರು ರಿಚರ್ಡ್ ಫೇನ್ಮನ್ ಅಂತ ಭೌತಶಾಸ್ತ್ರಜ್ಞ. ಅವನ ಬಗ್ಗೆ ಅವರು ಒಂದು ಕಡೆ ಮಾತಾಡ್ತಾ ಹೇಳ್ತಾರೆ, ರಿಚರ್ಡ್ ಫೇನ್ಮನ್ ತುಂಬಾ ಆ ಕ್ಷೇತ್ರದಲ್ಲಿ ಅಷ್ಟೆಲ್ಲ ಸಾಧನೆ ಮಾಡಿ ಎಲ್ಲ ಮಾಡಿದ್ರು ಕೂಡ ಒಂದು ಅಂಡರ್ ಗ್ರಾಜುಯೇಟ್ ಅಥವಾ ಪದವಿ ಹಂತದ ವಿದ್ಯಾರ್ಥಿಗಳಿಗೆ ಒಂದು ಪುಸ್ತಕ ಬರಿಬೇಕಾದ್ರೆ ಅಲ್ಲಿ ಹೋಗಿ ಉಪನ್ಯಾಸ ಮಾಡಿ ಜನರ ಆ ಮಕ್ಕಳ ಅಭಿಪ್ರಾಯವನ್ನೆಲ್ಲ ಕೇಳ್ಕೊಂಡು ಪುಸ್ತಕ ಬರೆದ್ರು ಅನ್ನೋದನ್ನ ಅಡಿಗೆರೆ ಹಾಕಿ ಅವ್ರು ಹೇಳಿದ್ ನೋಡಿದ್ರೆ ನಮಗೆ ನಮ್ಮ ನಿರೂಪಣೆಯಲ್ಲಿ ಮಾತಿನ ಜಾಣತನದ ಜೊತೆಗೆ ಪುಸ್ತಕ ಅಧ್ಯಯನದ ಜೊತೆಗೆ ನಮಗೆ ಈಗಾಗಲೇ ಇರುವ ಅನುಭವದ ಜೊತೆಗೆ ಅನುಭವವನ್ನು ಆಮದು ಮಾಡಿಕೊಳ್ಳಬೇಕಾದ ಅಗತ್ಯವೂ ಇದೆ ಅಂತ ಭೈರಪ್ಪನವರು ತಾವು ಹಾಗೆ ಮಾಡಿ ತೋರಿಸಿದ್ದಲ್ಲದೆ ಹಾಗೆ ಮಾಡಿದ್ದರ ಬಗ್ಗೆ ಸಾಕಷ್ಟು ಪ್ರಚಾರವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಗಮನಿಸಬೇಕಾದದ್ದು. ಅವರ ಜೊತೆ ಯಾವಾಗ ಚರ್ಚೆ ಮಾಡಿದಾಗ್ಲೂ ಕೂಡ ಅವರು ತಾವು ಆ ಅನುಭವವನ್ನ ತನ್ನದಾಗಿಸಿಕೊಳ್ಳುವುದು ಮಾಡಿದ ಪ್ರಯತ್ನ. ಈಗ ಸಂಗೀತದ ಬಗ್ಗೆ ಬರಿಬೇಕಾದ್ರೆ ಸಂಗೀತಗಾರರ ಬಗ್ಗೆ ಜೊತೆಲಿ ಒಡನಾಟ, ಧ್ಯಾನ ಅನ್ನೋದ್ರ ಬಗ್ಗೆ ಬರಿಬೇಕಾದ್ರೆ ವಿಜ್ಞಾನಿಗಳ ಜೊತೆಯಲ್ಲಿ ಒಡನಾಟ, ಈ ರೀತಿಯಾಗಿ ಶ್ರಮ ನಾನ್ ಪಟ್ಟಿದ್ದೀನಿ ನೀವು ಕೊಡಿ ಅಂತ ಅನ್ನುವ ರೀತಿಯಲ್ಲಿ ಮಾದರಿಯಾಗಿ ಅವರು ತಮ್ಮನ್ನು ಬಿಂಬಿಸಿಕೊಳ್ಳೋದಕ್ಕೆ ಅನೇಕ ಬಾರಿ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂಥದ್ದು ಮುಖ್ಯವಾಗಿ ಗಮನಿಸಬೇಕಾದದ್ದು. ಅಲ್ಲಿಯವರೆಗೆ ಯಾರು ಕೂಡ ಇಷ್ಟರ ಮಟ್ಟಿಗೆ ಬರವಣಿಗೆಯ ಪ್ರಕ್ರಿಯೆಯತ್ತ ಓದುಗರ ಗಮನ ಸೆಳೆದದ್ದು ಕಾಣಿಲ್ಲ. ಅವ್ರು ಪ್ರಯತ್ನ ಮಾಡಿರ್ಬೋದು, ಅದರ ಪ್ರಯತ್ನವನ್ನು ಪ್ರಚಾರ ಮಾಡಬೇಕು ಅನ್ನುವಂತಹ ಒಂದು ಪ್ರೇರಣೆ ಅವ್ರು ಯಾರಿಗೂ ಆಗದೆ ಇದ್ದದ್ದು ಇವ್ರಿಗೆ ಹೇಗಾಯ್ತು ಅನ್ನೋದು ನನಗ್ ಗೊತ್ತಿಲ್ಲ. ಬಟ್ ಅವ್ರು ಮಾಡಿರೋದಂತೂ ನಿಜ. ಅವರು ಭೈರಪ್ಪನವರೇ ಮೆಚ್ಚಿಕೊಳ್ಳುವ ಕಾರಂತರ ಕಾದಂಬರಿಗಳನ್ನ ಭೈರಪ್ಪನವರು ತುಂಬಾ ಮೆಚ್ಕೋತಾ ಇದ್ದದ್ದು ಉಂಟು. ಆದರೆ ಅಲ್ಲಿ ಕೂಡ ಅವರು ತರ್ಕ ಪ್ರಧಾನವಾದಂತಹ ಕಾದಂಬರಿಯಲ್ಲಿ ಕಾರಂತರು ಸಹಜವಾಗಿ ಅಲ್ಲಿಯ ಪರಿಸರವನ್ನ, ಜನರ ವರ್ತನೆಯನ್ನ, ಭಾಷೆಯನ್ನ ಬಳಕೆ ಮಾಡಿರುವಂತದ್ದನ್ನ ತುಂಬಾ ಮೆಚ್ಕೊಂಡಿರುವಂತದ್ದನ್ನ ಗಮನಿಸಬೇಕಾದ್ದು. ಆದ್ದರಿಂದ ಅವರಿಗೆ ಆ ಅನುಭವವನ್ನ ದಟ್ಟವಾಗಿಸಿಕೊಳ್ಳುವ ಗೀಳು ಇತ್ತು ಅನ್ನುವಂಥದ್ದು ಉದಯೋನ್ಮುಖ ಲೇಖಕರಿಗೆ ಅತ್ಯಂತ ಮಹತ್ವದ ಮಾಹಿತಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಎರಡನೇದು, ಯಾವುದೇ ಪ್ರಸಂಗವನ್ನ ವಿವರಿಸುವಾಗ ಆ ಕಥೆ ಆ ಪ್ರಸಂಗ ನಡೆಯುವ ಒಂದು ಸ್ಥಾನ ಮತ್ತು ದೇಶ ಮತ್ತು ಕಾಲವನ್ನ ಗುರುತಿಸ್ಕೋಬೇಕು ಅನ್ನುವಂಥದ್ದನ್ನ ಎಸ್ ಎಲ್ ಭೈರಪ್ಪ ಅವರು ವಿಶೇಷವಾಗಿ ಒತ್ತು ಕೊಟ್ಟಿರೋದನ್ನ ನಾನು ನೋಡ್ತೇನೆ. ಇವಾಗ ಗೃಹಭಂಗದಲ್ಲಿ ಇದು ಯಾವ ಪ್ರದೇಶ, ಅವರು ಹುಟ್ಟಿದ ತಿಪ್ಪಟೂರು ಮತ್ತು ಸುತ್ತಮುತ್ತಲಿನ ಪ್ರದೇಶ, ಯಾವ ಕಾಲ, ಪ್ಲೇಗ್ ಬಂದ ಕಾಲ. ಹೀಗಾಗಿ ಯಾವುದೇ ಒಂದು ಬರವಣಿಗೆ ಮಾಡ್ಬೇಕಾದ್ರೆ ಅದನ್ನ ಮುಚ್ಚಿಡುವಂಥದ್ದಲ್ಲ, ಮೊದಲು ಅದನ್ನ ಗುರುತಿಸಿಕೊಂಡು ಆ ದೇಶ ಕಾಲದಲ್ಲಿಯೇ ಹೇಗೆ ಅನ್ನುವಂಥದ್ದನ್ನ ಗುರುತಿಸ್ಬೇಕು ಅನ್ನುವಂಥದ್ದು ಅವರ ಗೀಳು ಆಗಿತ್ತು ಅನ್ನುವಂಥದ್ದನ್ನ ಗಮನಿಸ್ಬೇಕಾದ್ದು. ಅವರ ಬರೆಯುವ ಭಾಷೆ ಆಗುಲ್ಲ ಬರುಲ್ಲ ಅವೆಲ್ಲವೂ ಕೂಡ ಅವರ ಒಂದು ನೇರವಾದಂಥ ಜನರ ಒಡನಾಟದಲ್ಲಿ ಯಾವ ಭಾಷೆ ಬಂತೋ ಅದಕ್ಕೆ ನಿಷ್ಠವಾಗಿ ಬರೆದಿದ್ದಾರೆ ಅನ್ನುವಂಥದ್ದು ಗಮನಿಸಬೇಕಾದಂಥದ್ದು. ತುರುವೇಕೆರೆ ಸುತ್ತಮುತ್ತಲ ಪ್ರದೇಶ, ತಿಪಟೂರು ಸುತ್ತಮುತ್ತಲ ಪ್ರದೇಶದಲ್ಲಿ ಈಗಲೂ ಮಾತಾಡೋದಕ್ಕೆ ಆ ವಿಶಿಷ್ಟವಾದ ಭಾಷೆಯ ಬಳಕೆ ಇದೆ ಅನ್ನುವಂಥದ್ದು ನಾವು ಗಮನಿಸಬೇಕಾದಂಥದ್ದು. ಹಾಗಾಗಿ ಅವರು ಒಂದು ರೀತಿಯಲ್ಲಿ ಮನುಷ್ಯ ಸ್ವೋಪಜ್ಞತೆಯಿಂದ ತನ್ನ ಅಗತ್ಯವೆನಿಸಿದ, ತನಗೆ ಸರಿ ಎನಿಸಿದ್ದನ್ನು ಬರೆಯೋದ್ರ ಜೊತೆಗೆ ತನಗೆ ಸರಿ ಎನಿಸಿದ್ದು ಎಲ್ಲಿ, ಯಾವಾಗ, ಯಾವ ಹಿನ್ನೆಲೆಯಲ್ಲಿ ಅನ್ನುವುದನ್ನು ಸ್ಪಷ್ಟ ಮಾಡಿಕೊಂಡು ಅದಕ್ಕೆ ಪೂರಕವಾದ ಭಾಷೆ ಬರಿಬೇಕು ಅನ್ನೋದನ್ನ ಹೇಳಿರೋದು ತುಂಬಾ ಆಶ್ಚರ್ಯಕರವಾದ ರೀತಿಯಲ್ಲಿ ಗಮನಿಸಬೇಕು ಅನ್ನುವಂಥದ್ದು. ಬೇರೆ ಲೇಖಕರು ಅವ್ರು ಬರೆಯೋದ್ರಲ್ಲಿ ನಿರತರಾಗಿದ್ದಾರೆ ಹೊರತು ಇದನ್ನೆಲ್ಲ ಪ್ರಸ್ತಾಪ ಮಾಡೋದಿಲ್ಲ. ಆಮೇಲೆ ಮಾಸ್ತಿ ವೆಂಕಟೇಶಂಗಾರ ಕಾಕನಕೋಟೆಯಲ್ಲಿ ಬಳಕೆ ಮಾಡುವಾಗ ಅಲ್ಲಿಯ ಶಬ್ದಗಳಲ್ಲಿ ಸಂಸ್ಕೃತ ಶಬ್ದ ಇಲ್ಲ. ಯಾಕೆಂದ್ರೆ ಸಂಭಾವಿತವಾಗಿ
ಧಾರಾಳವಾಗಿ ಮಾತಾಡ್ಬೇಕು ಅಂತ ಸಂಸ್ಕೃತವನ್ನು ನಾವು ಧಾರಾಳವಾಗಿ ಬೆಳೆದೋ ಭಾಷೆ ಇಲ್ಲ ಅನ್ನೋದನ್ನ ಮಾಡಿದ್ದಾರೆ ಅನ್ನೋದನ್ನ ಎಸ್ ಎಲ್ ಭೈರಪ್ಪ ಅವರು ಅಡಿಗೆರೆ ಹಾಕಿರೋದನ್ನ ನಾವು ನೋಡ್ಬೋದು. ಸೂರ್ಯ ಅಂತ ಹೇಳೋದಿಲ್ಲ, ಅವ್ರ ಸಾಹಿತ್ಯದಲ್ಲಿ ನೇಸರ ಅಂತಲೇ ಹೇಳ್ತಾರೆ. ಆ ಪಾತ್ರಗಳ ಕೈಲಿ ಅದೇ ತರ ಮಾತಾಡಿಸ್ತಾರೆ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದಂತಹದ್ದು. ಆಮೇಲೆ ಇಷ್ಟಾಗಿ ಕೆಲವೊಂದು ತಮ್ಮ ನಮ್ಮಂಥವರಾದರೆ ಸಾಮಾನ್ಯಕ್ಕೆ ಮುಚ್ಚಿಟ್ಕೊಳ್ಳುವಂಥದ್ದು ಕೂಡ ಅವರು ತೆರೆದಿಡುವ ಒಂದು ಉದಾರ ಮನಸ್ಸನ್ನು ಅವರು ತೋರಿದ್ದಾರೆ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾದ್ದು. ಯಾಕಂದ್ರೆ ಅವ್ರು ಹೇಳ್ತಾರೆ, ನಾನು ಕಥೆಯ ನಿರೂಪಣಾ ಕೌಶಲ್ಯವನ್ನ ಸಿನಿಮಾ ಕಥೆ ಹೇಳೋದ್ರಲ್ಲಿ ಕಲ್ತ್ಕೊಂಡೆ ಅಂತ. ಸಾಹಿತಿಗಳು ಸಿನಿಮಾನ ಕಡೆಗಣಿಸುವಂಥದ್ದೇ ಹೆಚ್ಚು. ಆದ್ರೆ ಇವ್ರು ಹೇಳ್ತಾರೆ, ಸಿನಿಮಾ ನೋಡ್ಬಿಟ್ಟು ಸಿನಿಮಾ ಕಥೆ ಹೇಳೋದ್ರಲ್ಲಿ ನಾನು ಕಥಾ ನಿರೂಪಣಾ ಕೌಶಲ್ಯವನ್ನ ಕಂಡುಕೊಂಡೆ ಅಂತ ಹೇಳ್ತಾರೆ. ಹಾಗಾಗಿ ಈ ಕಂಟೆಂಟ್ ಮತ್ತೆ ಪ್ರೆಸೆಂಟೇಶನ್ ಅಂದ್ರೆ ವಿಷಯ ಮತ್ತು ಅದರ ನಿರೂಪಣೆ ಎರಡರ ಮಧ್ಯೆ ಈ ಬೆಸುಗೆ ಹಾಕುವಾಗ ಎಲ್ಲೆಲ್ಲಿ ಏನೇನ್ ಸಿಗುತ್ತೋ ಅದೆಲ್ಲವನ್ನು ನನ್ನ ತೆಕ್ಕೆಗೆ ತಂದುಕೊಳ್ಬೇಕು ಅನ್ನುವಂತ ಅವರ ಅಭಿಪ್ರಾಯವನ್ನ ನೋಡಿದರೆ ನನಗೆ ಗ್ರೀಕ್ ದಾರ್ಶನಿಕ ಡೆಮಾಕ್ರಿಟಸ್ ನೆನಪಾಗ್ತಾನೆ. ಪರಮಾಣು ಸಿದ್ಧಾಂತವನ್ನು ಬರೆದಂತಹ ಡೆಮಾಕ್ರಿಟಸ್ ಹೇಳ್ತಾನೆ, ಎ ಮ್ಯಾನ್ ಆಫ್ ವಿಸ್ಡಮ್ ಹ್ಯಾಸ್ ಟು ಬಿ ಕ್ಯೂರಿಯಸ್ ಅಬೌಟ್ ಟೂ ಮೆನಿ ಥಿಂಗ್ಸ್ ಅಂತ. ಯಾರು ನಿಜವಾಗಿ ಜಾಣ ಆಗ್ತಾನೋ, ಆಗ್ಬೇಕು ಅಂತ ಆಸೆ ಪಡ್ತಾನೋ, ಅವನು ಎಲ್ಲರ ಜೊತೆಯಲ್ಲೂ ಬೆರೀಬೇಕು, ಎಲ್ಲರಿಂದಲೂ ಕಲಿಯಬೇಕು ಅಂತ ಹೇಳ್ತಾನೆ. ಅದನ್ನೇ ಸರ್ವಜ್ಞ ಕೂಡ ಹೇಳ್ತಾನೆ, ಸರ್ವರೊಳಗೆ ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ. ಇವೆಲ್ಲ ಹೇಳೋದಿದೆ, ಆದ್ರೆ ತಾನು ಮಾಡಿದ ರೀತಿಯನ್ನು ವಿವರಿಸಿ ಬರವಣಿಗೆ ಅನ್ನೋದು ಹೆಚ್ಚು ಜವಾಬ್ದಾರಿಯಾದದ್ದು ಅಂತ ನಿರೂಪಿಸುವ ಒಂದು ದಿಟ್ಟತನವನ್ನ ಇವರು ಮಾಡಿದ ಪರಿಮಾಣದಲ್ಲಿ ಇಷ್ಟು ಕ್ವಾಂಟಿಟೇಟಿವ್ ಆಗಿ ಬೇರೆ ಕಾದಂಬರಿಕಾರರು ಮಾಡಿಲ್ಲ ಅನ್ನುವಂಥದ್ದನ್ನ ಗಮನಿಸಬೇಕಾದಂಥದ್ದು. ಎಸ್ ಎಲ್ ಭೈರಪ್ಪ ಅವರ ಅಭಿಪ್ರಾಯಗಳನ್ನ ಖಂಡಿಸುವ ಜನಗಳಿಗೂ ಕೂಡ ಒಂದು ತೊಂದರೆ ಏನಪ್ಪಾ ಅಂದ್ರೆ, ಅವರು ತರ್ಕಕ್ಕೆ ಬದ್ಧವಾಗಿಲ್ಲ ಅನ್ನುವಂಥ ಒಂದು ಆಕ್ಷೇಪಣೆ. ತರ್ಕಕ್ಕೆ ಬದ್ಧವಾಗಿಲ್ಲ ಅನ್ನುವ ಆಕ್ಷೇಪಣೆಯನ್ನು ಕೂಡ ಎರಡು ದೃಷ್ಟಿಯಿಂದ ನೋಡ್ಬೇಕಾಗುತ್ತೆ. ನಾವು ಇಂದಿನ ಕಾಲದಲ್ಲಿ ನಮ್ಮ ಅಧ್ಯಯನದಿಂದ ನಾವು ಯಾವ ಮಟ್ಟದ ಯಾವ ರೀತಿಯ ತರ್ಕವನ್ನು ನಾವು ಬಳಕೆ ಮಾಡ್ತೇವೋ ಆ ಪಾತ್ರಗಳು ಆ ರೀತಿಯ ತರ್ಕವನ್ನ ಬಳಕೆ ಮಾಡ್ಬೇಕಾಗಿಲ್ಲ ಅನ್ನೋದು ಎಸ್ ಎಲ್ ಭೈರಪ್ಪನವರ ನಿಚ್ಚಳವಾದ ವಾದ. ಡಿ ವಿ ಜಿ ಅವರು ಹೇಳೋ ಹಾಗೆ, ಬದುಕು ರಸ ತರ್ಕೈಕ್ಯ ಮಂಕುತಿ ಅಂತ 463ನೇ ಕಗ್ಗದಲ್ಲಿ ಹೇಳ್ತಾರೆ. ರಸ ತರ್ಕ ಐಕ್ಯ ಅಂತ ಹೇಳ್ತಾರೆ. ಆದ್ದರಿಂದ ಇಲ್ಲಿ ತರ್ಕದ ಜೊತೆಗೆ ಅವರ ಆವೇಶದ ಸ್ಥಿತಿ, ಅವರ ಕಾಲಘಟ್ಟದಲ್ಲಿ ಅವರು ಕಂಡ ನೋವು ನಲಿವುಗಳು, ಇವುಗಳನ್ನ ಐಕ್ಯ ಮಾಡಿದ್ರೆ ಮಾತ್ರ ಅವಾಗ ಅದೇ ಹೇಳ್ತಾರೆ, ಭಾವ ವಿಚಾರಗಳು ಸತಿಪತಿ ಅಂತಿರ್ಬೇಕು ಅನ್ನುವಂಥ ಮಾತನ್ನ ಡಿ ವಿ ಜಿ ಅವರು ಏನ್ ಹೇಳ್ತಾರೋ ಅದರ ಕಡೆಗೆ ಸ್ವಲ್ಪ ಭೈರಪ್ಪನವರು ವಾಲ್ತಾರೆ ಅನ್ನುವಂಥದ್ದು ನಿರ್ವಿವಾದವಾದಂಥ ಸಂಗತಿ. ಹಾಗಾಗಿ ಅವರಲ್ಲಿ ಎಲ್ಲ ಒತ್ತಡಗಳು ಇದೆ. ಅಧ್ಯಯನದ ಒತ್ತಡ ಇದೆ, ಆದ್ರೆ ಭಾವನೆಗಳನ್ನ ತರ್ಕದ ನೆವದಲ್ಲಿ ಭಾವನೆಗಳನ್ನ ಹತ್ತಿಕ್ಕುವುದು ಅವನ್ನ ಅವ್ರು ಒಪ್ಪೋದಿಲ್ಲ. ಭಾವ ಕೊಲಿಯದ ಬುದ್ಧಿ ಕೊಲಿಯದ ಭಾವ ಅಂದ್ರೆ ಹೌದು, ಅವೆರಡು ಪರಸ್ಪರ ಒಲಿಯೋದಿಲ್ಲ, ಆದ್ರೂ ಕೂಡ ಅವುಗಳ ಮಧ್ಯೆ ಸೇತುವೆ ನಿರ್ಮಾಣ ಮಾಡಬೇಕು ಅನ್ನುವ ಒಂದು ಭಗೀರಥ ಪ್ರಯತ್ನ ಅವರು ನಿರಂತರವಾಗಿ ಮಾಡಿದ್ದಾರೆ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದಂತ ಸಂಗತಿ. ಈಗ ಈ ಪದ ನಾನು ಹೇಳ್ಬಿಟ್ಟೆ, ರಸ ಅನ್ನೋ ಪದ ಹೇಳ್ಬಿಟ್ಟೆ. ಈ ರಸ ಅನ್ನೋ ಪದನ ನಾನು ಇನ್ನೊಂದ್ ಸ್ವಲ್ಪ ಸ್ಪಷ್ಟ ಮಾಡ್ಬೇಕಾಗತ್ತೆ ಅಂತ ಕಾಣುತ್ತೆ. ಆವೇಶಕ್ಕೂ ರಸಕ್ಕೂ ಏನ್ ಸಂಬಂಧ? ಆವೇಶ ಅಂದ್ರೇನು? ನನ್ನ ಮನಸ್ಸಿನಲ್ಲಿ ಮೂಡುವಂತ ಒಂದು ಭಾವೋದ್ವೇಗವನ್ನ ನಾನು ಆವೇಶ ಅಂತ ಕರಿತೀನಿ. ಆ ಆವೇಶ ರಸ ಆಗೋದು ಯಾವಾಗ ಅಂದ್ರೆ, ಆ ಮನಸ್ಸಿನಲ್ಲಿ ಮೂಡಿದ ಉದ್ವೇಗ ನಿಧಾನವಾಗಿ ನಿರ್ಲಿಪ್ತವಾಗಿ ಆ ಆವೇಶವನ್ನು ನೋಡಿದಾಗ, ಆಗ ಒಂದು ಪ್ರಜ್ಞಾಪೂರ್ವಕವಾಗಿ ನೋಡಿ, ಒಂಥರ ಡಿಸ್ಟೆನ್ಸಿಂಗ್ ಅಂತಾರಲ್ಲ, ಮಾನಸಿಕವಾಗಿ ದೂರದಿಂದ ನೋಡಿ ಅದನ್ನ ನಿರೂಪಣೆ ಮಾಡುವಂಥದ್ದು ಇದೆಯಲ್ಲ, ಅದನ್ನ ರಸ ಅಂತ ಕರೀಬಹುದೇನೋ. ಆದರೆ ಈ ಇತ್ತೀಚಿನ ಸಾಹಿತ್ಯದಲ್ಲಿ ಕನಸುಗಾರಿಕೆ, ಸಾಮಾಜಿಕ ಪರಿವರ್ತನೆ ಮತ್ತೆ
ನೊಂದವರನ್ನ ನಾವು ಲಕ್ಷ್ಯ ಇರಿಸಿ ಮಾಡಬೇಕು ಅಂತ ಹೇಳುವಾಗ ಈ ಸ್ವಾನುಭವ ನಿಷ್ಠೆ ಮತ್ತು ಅಧ್ಯಯನ ಮತ್ತು ಈ ರಸನಿಷ್ಠೆ ಹಿಂದೆ ಸರಿದಿದೆಯೇನೋ ಅಂತ ನನ್ಗೆ ಅನ್ಸುತ್ತೆ. ಆ ರಸನಿಷ್ಠೆ ಹಿಂದೆ ಸರಿದಿದ್ರು ಕೂಡ ಮನುಷ್ಯನಿಗೆ ಹೇಗೆ ತರ್ಕ ಮುಖ್ಯವೋ ಹಾಗೆ ಆವೇಶವೂ ಮುಖ್ಯ ಅನ್ನುವಂಥದ್ದನ್ನ ಈ ಎಸ್ ಎಲ್ ಭೈರಪ್ಪ ಅವರು ಊರಿಂದ ಅವರ ಜನಪ್ರಿಯತೆ ಹೆಚ್ಚಾಗಿರ್ಬಹುದೇನೋ ಅಂತ ಅನ್ನೋದು ನನ್ನ ಒಂದು ಪ್ರಪೋಸಲ್ ಅಥವಾ ಪ್ರಸ್ತಾವನೆ. ಅದನ್ನ ನೀವು ಒಪ್ಕೋಬಹುದು, ಇಲ್ಲ ಬಿಡ್ಬೋದು. ಪ್ರಶ್ನೆ ಏನಂದ್ರೆ, ಈಚೆಗೆ ಒಂದು ಪುಸ್ತಕ ಬಂದಿದೆ. ಡೆಕಾರ್ಟ್ ಅನ್ನೋನು ಹೇಳ್ದ ಅಂದ್ರೆ ಮನುಷ್ಯನಿಗೆ ಆಲೋಚನೆಯೇ ಮುಖ್ಯ ಅಂತ. ಅವನು ಗಣಿತಶಾಸ್ತ್ರಜ್ಞ, ತತ್ವಶಾಸ್ತ್ರಜ್ಞ, ಪಾಶ್ಚಾತ್ಯ ತತ್ವಶಾಸ್ತ್ರಜ್ಞ. ಅವನು ಹೇಳ್ತಿದ್ದ ಏನಂತಂದ್ರೆ, ಐ ಥಿಂಕ್ ದೇರ್ ಫೋರ್ ಐ ಆಮ್ ಅಂತ. ನಾನು ಆಲೋಚನೆ ಮಾಡೋದ್ರಿಂದ ನಾನು ಇದೀನಿ ಅಂತ. ಅವನು ದಾರ್ಶನಿಕರು ಪ್ರಶ್ನೆ ಮಾಡಿದ್ರು, ಏನಂತ, ನೀನು ಆಲೋಚನೆ ಮಾಡೋ, ನೀನ್ ಆಲೋಚನೆ ಮಾಡ್ತಿಲ್ಲಪ್ಪ, ಸುಮ್ಮನೆ ಕೂತಿದ್ಯಾವ, ನೀನಿಲ್ವೋ ಅಂತ ಕೇಳಿದ್ರು. ಐ ಥಿಂಕ್ ದೇರ್ ಫೋರ್ ದೇರ್ ಈಸ್ ಥಿಂಕಿಂಗ್ ಅನ್ಬೋದೇ ಹೊರತು ಐ ಥಿಂಕ್ ದೇರ್ ಫೋರ್ ಐ ಆಮ್ ಅಂತ ಹೇಗೆ ಹೇಳ್ತೀಯ ನೀನು? ಥಿಂಕಿಂಗ್ ಮೇ ಬಿ ಡಿಫರೆಂಟ್, ಥಾಟ್ ಮೇ ಬಿ ಡಿಫರೆಂಟ್, ಯು ಮೇ ಬಿ ಡಿಫರೆಂಟ್, ಯು ಆರ್ ಥಿಂಕಿಂಗ್, ಯು ಆರ್ ನಾಟ್ ಥಾಟ್ ಅಂತ ಹೇಳಿ ಆಕ್ಷೇಪಣೆ ಅವನ್ನು ಮಾಡಿದ್ರು. ಆದ್ರೆ ಇತ್ತೀಚೆಗೆ ಒಂದು ಪುಸ್ತಕ ಬಂದಿದೆ. ಆ ಪುಸ್ತಕದ ಹೆಸರು ಡೆಕಾರ್ಟ್ಸ್ ಎರರ್ ಅಂತ. ಡೆಕಾರ್ಟ್ ಮಾಡಿರೋ ತಪ್ಪು ಅಂತ ಆ ಪುಸ್ತಕದ ಹೆಸರು. ಆ ಪುಸ್ತಕದಲ್ಲಿ ಅವರು ಏನ್ ಪ್ರತಿಪಾದಿಸ್ತಾರೆ ಅಂದ್ರೆ, ಅತ್ಯಂತ ಮೂಲಭೂತವಾದದ್ದು ಮನುಷ್ಯನ ತರ್ಕ ಅಲ್ಲ, ಭಾವೋದ್ವೇಗವೇ, ಇಮೋಷನ್ನೇನೆ ಅತ್ಯಂತ ಮೂಲಭೂತವಾದದ್ದು ಅಂತ ಆ ಪುಸ್ತಕದಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಯಾಕೆ ಹಾಗೆ ಅಂತಂದ್ರೆ, ನಾವೇ ಆಲೋಚನೆ ಮಾಡೋಣ. ತರ್ಕ ಮನುಷ್ಯ ಬಳಕೆ ಮಾಡೋಕ್ ಶುರು ಮಾಡಿದ್ದು ಇತ್ತೀಚೆಗೆ, ಸುಮಾರು 400 ವರ್ಷಗಳ ಇತಿಹಾಸ ಇದೆ. ಆದ್ರೆ ಪುರಾಣಗಳು, ಅದಕ್ ಮುಂಚೆ ಬರೆದಂತ ಸಾಹಿತ್ಯ, ಅದಕ್ ಮುಂಚೆ ಬಂದಂತ ಜನರ ಆಲೋಚನೆಗಳು ಎಲ್ಲವೂ ಕೂಡ ಆವೇಶ ಕೇಂದ್ರಿತವಾಗಿ ಅಥವಾ ರಸ ಕೇಂದ್ರಿತವಾಗಿಯೇ ಇದ್ದುವು ಅನ್ನುವಂಥದ್ದನ್ನ ಗಮನಿಸಿದ್ರೆ, ಆ ಐತಿಹಾಸಿಕವಾಗಿ ಪರಿಶೀಲಿಸಿದ್ರು ಕೂಡ ರಸ ತುಂಬಾ ಆಳವಾದದ್ದು ಅನ್ನುವಂಥದ್ದು ಗಮನಿಸಬೇಕಾದದ್ದು. ಆ ಡೆಕಾರ್ಟ್ ಎರರ್ ಅನ್ನೋ ಪುಸ್ತಕದಲ್ಲಿ ಇನ್ನೊಂದು ವಿಷಯನು ತುಂಬಾ ಇವತ್ತೆಲ್ಲ ನಾವು ಇಷ್ಟೆಲ್ಲ ತರ್ಕ ಕಲ್ತ್ಕೊಂಡಿದೀವಲ್ಲ, ನಮ್ಮ ತರ್ಕವನ್ನ ನಿಸರ್ಗ ಅನುಸರಿಸತ್ತೆ ಹೊರತು ನಾವೇ ಅನುಸರಿಸೋದಿಲ್ಲ ಅನ್ನೋಂಥ ವಿಷಯನ ಪ್ರಸ್ತಾಪ ಮಾಡ್ತಾರೆ. ಎರಡನೇದು, ನಾವು ಸುಖಪಟ್ಟ ಕ್ಷಣಗಳನ್ನು ಜ್ಞಾಪಿಸ್ಕೊಳ್ಳಿ, ಅದು ಅತ್ಯಂತ ತಾರ್ಕಿಕವಾದದ್ದಲ್ಲ. ನಾವು ದುಃಖ ಪಡ್ತಿದೀವಲ್ಲ, ಅದು ತಾರ್ಕಿಕವಾದದ್ದಲ್ಲ. ಆದ್ದರಿಂದ ಜೀವನಾನುಭವದ ಪರಿಪೂರ್ಣತೆಗೆ ತರ್ಕದ ಜೊತೆಗೆ ರಸ ಬೆರಿಬೇಕು ಅನ್ನುವಂಥದ್ದನ್ನ ಆ ಭೈರಪ್ಪನವರು ಕಂಡುಕೊಂಡು ತಮ್ಮ ಕೃತಿಯಲ್ಲಿ ಆ ರಸಕ್ಕೆ ಸೂಕ್ತವಾದಂತಹ ಸ್ಥಾನವನ್ನ ಕೊಟ್ಟಿದ್ದಾರೆ. ರಸಕ್ಕೆ ಸೂಕ್ತವಾದ ಸ್ಥಾನ ಅಂದ್ರೆ ಇಲ್ಲಿ ಈ ರಸವನ್ನು ಗಮನಿಸಿ ಅಂತ ನೆರೇಟ್ ಮಾಡೋದು, ನಿರೂಪಣೆ ಮಾಡೋದಲ್ಲ. ಆಯಾ ಪಾತ್ರಗಳ ವರ್ತನೆಯಲ್ಲಿ, ಆ ಘಟನೆಗಳಲ್ಲಿ, ಆ ವಿದ್ಯಮಾನಗಳಲ್ಲಿ ಆ ಪಾತ್ರದ ಮನಸ್ಥಿತಿಯನ್ನ ತುಂಬಾ ಚೆನ್ನಾಗಿ ಅವರ ಕಾದಂಬರಿಗಳಲ್ಲಿ ವಿವರಿಸಿರುವಂತದ್ದನ್ನ ನೋಡ್ಬೋದು. ಒಂದು ಉದಾಹರಣೆ ಹೇಳ್ಬೇಕಾದ್ರೆ, ಆ ನಿರಾಕರಣ ಅಂತ ಒಂದು ಕಾದಂಬರಿ ಇದೆಯಲ್ಲ, ಆತ ಸನ್ಯಾಸಿ ಆಗ್ತಾನೆ. ಆ ಸನ್ಯಾಸಿ ಆಗುವಾಗಿನ ಸಂದರ್ಭದ ಒಂದು ಚರ್ಚೆ ಅಲ್ಲಿ ಬರುತ್ತೆ. ಆಮೇಲೆ ಒಬ್ಬ ಆಕೆ ಜೊತೆಲಿ ಚರ್ಚೆ ಮಾಡುವಾಗ ತನ್ನ ಅನಿಸಿಕೆಗಳನ್ನ ಹೇಳುವಾಗ ಅಲ್ಲಿ ಹೇಳ್ತಾರೆ ಸಾರ್ ಕುದಿಯಕ್ಕಿಟ್ಟಿದ್ರು, ಅದು ಕುದಿ ಬರ್ತಾ ಇತ್ತು ಅನ್ನುವಂಥದ್ದು. ಅಥವಾ ಒಬ್ಬ ಹುಡುಗ ವಿದ್ಯಾಸಂಸ್ಥೆಯ ಸ್ವಾಮೀಜಿನ ಪ್ರತಿಭಟಿಸುವಾಗ ಮಾತಾಡ್ತಿದ್ದ ಅಂದ್ರೆ ಅವನ ಕಾಲರ್ ಉಬ್ಬಿತ್ತು ಅಂತ ವಿವರಿಸ್ತಾರೆ. ಆಗ ಈ ದಪ್ಪ ಕಾಲರಿನ ಶರ್ಟ್ಗಳು ಅವಾಗ ಬಂದಿದ್ದು. ಆ ಶರ್ಟ್ ಬಂದಿದ್ದನ್ನ ಗಮನಿಸಿ ಅದನ್ನ ಪಾತ್ರದ ಮನಸ್ಥಿತಿಯನ್ನ ಸಂದರ್ಭದ ವಿವರಣೆಯಲ್ಲಿ ತಂದು ಕೊಡ್ತಾರೆ ಅವರು. ಆ ಸಂದರ್ಭದ ವಿವರಣೆಯಲ್ಲಿ ತಂದು ಕೊಡುವ ಒಂದು ಕೌಶಲ ಇದೆಯಲ್ಲ, ಅದರಿಂದ ಏನಾಗುತ್ತೆ ಅಂದ್ರೆ ಆ ರಸಪ್ರಜ್ಞೆ ಹಾಗೆ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದು ಒಂದು ಉದಾಹರಣೆ ಹೇಳಿದೆ ಅಷ್ಟೇ. ಅವಳು ಅನೇಕ ಕಾದಂಬರಿ, ಅನೇಕ ಈ ವಿವರಣೆಗಳನ್ನು ಓದಿದ್ರೆ ಆ ವಿವರಗಳು ಹೇಗೋ ಆ ಪಾತ್ರಗಳ ಮನಸ್ಥಿತಿ, ಪರಿಸ್ಥಿತಿಯ ಜೊತೆಗೆ ಮನಸ್ಥಿತಿಯನ್ನು ಕೂಡ ಬಿಂಬಿಸಿ ಈ ರಸ ಕೇಂದ್ರಿತವಾಗಿ ಅವರ ಬರವಣಿಗೆ ಇತ್ತು ಅಂತ. ಈ ರಸ ಅನ್ನೋದು, ಆವೇಶ ಅನ್ನೋದು ಒಳ್ಳೇದೇ ಕೆಟ್ಟದ್ದೇ ಅನ್ನೋದಲ್ಲ ಚರ್ಚೆ. ಪ್ರಶ್ನೆ ಏನಂದ್ರೆ, ಗಮನ ಸೆಳೆಯುವುದಕ್ಕೆ ನೀರಸವಾಗಿಬಿಟ್ರೆ ಎಷ್ಟೇ ತರ್ಕಬದ್ಧವಾಗಿದ್ರೂ ಕೂಡ ಅದು ಗಮನ ಸೆಳೆಯೋದಿಲ್ಲ ಅನ್ನೋಂಥದ್ದನ್ನ ಗಮನಿಸಬೇಕಾದದ್ದು. ಯಾವ ಕಾರಂತರನ್ನ ಭೈರಪ್ಪನವರು ಹೊಗಳ್ತಿದ್ರು, ಆ ಕಾರಂತರದ್ದೇ ಗಮನಿಸಿ.
ಅವರು ದೇವರನ್ನ ನಂಬಲ್ಲ, ಮತ್ತೆ ಧರ್ಮ ನಂಬಲ್ಲ, ಯಾವ್ದು ನಂಬಲ್ಲ. ಆದ್ರೆ ಯಕ್ಷಗಾನನ ಮೆಚ್ಕೋತಾ ಇದ್ರು. ಯಾಕೆಂದ್ರೆ ಆ ಯಕ್ಷಗಾನದಲ್ಲಿರುವ ಭಾವ ಸೂಚನೆಗಳಿದೆಯಲ್ಲ, ಆ ಭಾವ ಸೂಚನೆಗಳನ್ನ ಅವರು ಮೆಚ್ಕೋತಾ ಇದ್ರು. ಆದ್ರೆ ಸಾಮಾನ್ಯ ದೈನಂದಿನ ನಿರ್ಧಾರ ಮಾಡುವಾಗ, ಪ್ರಕೃತಿನ ಅರ್ಥ ಮಾಡ್ಕೊಳ್ಳುವಾಗ ಆ ಭಾವುಕತೆಯ ಅಗತ್ಯ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅವರ ಕೃತಿಗಳು ಇದ್ವು ಅನ್ನುವಂಥದ್ದನ್ನ ಗಮನಿಸ್ಬೇಕು. ಆದ್ದರಿಂದ ನಾವು ಎಷ್ಟೇ ತರ್ಕ ಪ್ರಧಾನವಾಗಿ ತಾರ್ಕಿಕವಾಗಿ ಯಾವುದೇ ನಿರೂಪಣೆಯನ್ನು ಮಾಡಿದರೂ ಕೂಡ ವಿ ಹ್ಯಾವ್ ಟು ಹ್ಯಾವ್ ಇಮೋಷನಲ್ ಕನ್ವಿನ್ಸಿಂಗ್ ಅಂತ. ಭಾವುಕವಾದಂಥ ಮನವೊಲಿಕೆಯು ಓದುಗರನ್ನ ಹಿಡಿದಿಡೋದಕ್ಕೆ ಅಗತ್ಯ ಇದೆ ಅನ್ನುವಂಥದ್ದನ್ನ ಭೈರಪ್ಪನವರ ಕೃತಿಗಳಲ್ಲಿ ಕಾಣಬಹುದು ಅನ್ನುವಂಥದ್ದು. ಇತ್ತೀಚೆಗೆ ಕೆಲವರು ವಿಮರ್ಶೆ ಮಾಡಿದ್ದು ನಾನು ಗಮನಕ್ಕೆ ಬಂತು. ಅವರು ಹೇಳ್ತಾರೆ, ಈ ಕಷ್ಟಪಡ್ತಿರೋರು, ಬಡವರು, ದಲಿತರು ಇವರೆಲ್ಲ ಇರುವಾಗ ಅವ್ರನ್ನೆಲ್ಲ ಬಿಟ್ಬಿಟ್ಟು ಅವರ ವರ್ಗ, ಬ್ರಾಹ್ಮಣ ವರ್ಗದ ನಾಯಕಿಯರು ಅಥವಾ ಹೆಚ್ಚು ಕಾದಂಬರಿಯ ಕೇಂದ್ರ ಹಸಿವೆ ಆಗದೇನೆ ಯಾವ್ದೋ ಪಾತ್ರ ಆಗ್ಬಿಟ್ಟಿದೆಯಲ್ಲ, ಇದು ಹೇಗೆ ಸರಿ ಅಂತ ಅನ್ನೋ ರೀತಿಯಲ್ಲಿ ವಿಮರ್ಶೆ ಮಾಡಿದ್ದನ್ನ ನಾನು ಪ್ರಶ್ನೆಯಾಗಿ ಇಟ್ಕೊಂಡು ಅದರ ಬಗ್ಗೆ ನಾನು ಭೈರಪ್ಪನವರ ಕೈಫಿಯತ್ ಮಾಡ್ತಾ ಇಲ್ಲ, ಜಸ್ಟಿಫಿಕೇಶನ್ ಮಾಡ್ತಾ ಇಲ್ಲ. ಆದ್ರೆ ಈ ದೃಷ್ಟಿಯಲ್ಲಿ ಆಲೋಚನೆ ಮಾಡ್ಬೇಕು ಅನ್ನುವಂಥದ್ದನ್ನ ಮಾತ್ರ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾವುದು ನಮ್ಮ ಅನುಭವವಾಗಿದೆಯೋ ಅದರ ಮೂಲಕ ವಿವರಿಸಬೇಕೇ ಹೊರತು ಎಲ್ಲರೂ ನಮ್ಮದಲ್ಲದ ಅನುಭವವನ್ನು ಕಲ್ಪಿಸಿಕೊಂಡು ಬರೆದರೆ, ರಸವನ್ನು ಪಕ್ಕಕ್ಕಿಟ್ಟು ಬರೆದರೆ, ಆಗ ಅಲ್ಲಿ ಒಂದು ರೀತಿಯಲ್ಲಿ ನಮ್ಮ ಸ್ವಾನುಭವಕ್ಕೆ ನಿಷ್ಠೆ ತೋರಿಸಿದ ಹಾಗೆ ಆಗೋದಿಲ್ಲ ಅನ್ನುವಂಥದ್ದು ಗಮನಿಸ್ಬೇಕಾದ್ರೆ. ಆಮೇಲೆ ಎಲ್ಲರೂ ಒಂದೇ ಕೇಂದ್ರಿತವಾಗಿ ಬರೆದ್ರೆ ಆಗ ಒಂದು ರೀತಿಯಲ್ಲಿ ಅವಾಗ ಎಲ್ಲರೂ ಸೇರ್ಬಿಟ್ಟು ಸಾಮಾಜಿಕ ಪರಿವರ್ತನೆ ಮಾಡ್ಬಹುದು ಅಂತ ಅನ್ನೋ ಭಾವನೆ ಭೈರಪ್ಪನವರು ಮತ್ತೆ ಮತ್ತೆ ವಿರೋಧಿಸ್ತಾರೆ. ಅವರು ಏನಂದ್ರೆ ಸಾಮಾಜಿಕ ಪರಿವರ್ತನೆ ಗುರಿ ಕಾದಂಬರಿಯದಲ್ಲ. ಇಟ್ ಕ್ಯಾನ್ ಓನ್ಲಿ ಸಜೆಸ್ಟ್, ಇಟ್ ಕ್ಯಾನ್ ನಾಟ್ ಇಂಪೋಸ್, ಇಟ್ ಕ್ಯಾನ್ ಇಂಡ್ಯೂಸ್. ಆ ಇಂಡ್ಯೂಸ್ ಮಾಡೋ ಕೆಲಸ ಅಷ್ಟೇ ಮಾಡ್ಬೇಕು. ಅದ್ರ ಆಚೆಗೆ ಹೋಗ್ಬಿಟ್ಟು ನಾನು ಪರಿವರ್ತನೆಯನ್ನು ಕೇಂದ್ರವಾಗಿ ಇಟ್ಕೊಂಡ್ರೆ ಸಹಜತೆಗೆ ಭಂಗ ಬರುತ್ತೆ. ನಾನು ಪಾತ್ರಗಳನ್ನ ವಿವರಿಸಿರುವಾಗ ಒಳ್ಳೆಯವರು ಕೆಟ್ಟವರು ಅಂತ ಮಾಡ್ಬೇಕಾಗುತ್ತೆ, ಇಂಥದ್ದೆಲ್ಲ ಬರುತ್ತೆ ಅನ್ನೋಂತ ಇದನ್ನ ಪದೇ ಪದೇ ಅವ್ರು ಹೇಳಿರೋದ್ರಿಂದ ಈಗ ಅವರ ಕೃತಿಯನ್ನ ಅವರ ಅಭಿಪ್ರಾಯದ ದೃಷ್ಟಿಯಲ್ಲಿ ನೋಡ್ಬೇಕೇ ಹೊರತು ನಮ್ಮ ತಕ್ಕಡಿಯಲ್ಲಿ ಅವರು ಇಷ್ಟು ತೂಗ್ತಾ ಇದ್ದಾರೆ ಅಂತಂದ್ರೆ ಯಾರ ತಕ್ಕಡಿ ಇಲ್ಲಿ ಕೊನೆಯದು? ಅವರವ್ರದ್ದೇ ಆದಂತಹ ತಕ್ಕಡಿ ಇದ್ದೇ ಇರುತ್ತೆ. ಆ ದೃಷ್ಟಿಯಿಂದ ಇದು ಅಂಥ ಅವರ ಬರೆದಿರೋ ರೀತಿಯಲ್ಲಿ. ಆಮೇಲೆ ಹಾಗೆ ನೋಡಿದ್ರೆ ಆ ಬರೆಯುವಾಗ ಬರೇ ಬ್ರಾಹ್ಮಣ ಇಲ್ಲ, ಕಾದಂಬರಿಯಲ್ಲಿ ಎಲ್ಲಾ ಪಾತ್ರಗಳು ಬರುತ್ತಲ್ಲ, ಆ ಎಲ್ಲ ಪಾತ್ರಗಳನ್ನು ತಂದಿದ್ದಾರೆ ಅವರು. ಆದ್ರೆ ಇವ್ರು ಹೇಳೋದು ಎಲ್ಲಾ ಪಾತ್ರಗಳು ಕೊನೆಗೆ ಅವರು ಹಸಿದು ವಾರಾನ್ನ ಮಾಡಿದ್ರಿಂದ ಈಗಲೂ ಹೊಸದಿರೋರ ಬಗ್ಗೆ ಕಾದಂಬರಿ ಬರಿಬೇಕು ಅಥವಾ ಆ ಹಸಿವಿನ ಸಮಸ್ಯೆಯ ಬಗ್ಗೆ ಕಾದಂಬರಿ ಬರಿಬೇಕು ಅಂದ್ರೆ ಇಲ್ಲಿ ಸಾಹಿತ್ಯದ ಬಗ್ಗೆ ಇರುವ ಮೂಲಭೂತ ಧೋರಣೆಯೇ ಪ್ರಶ್ನಾರ್ಹವಾಗಿಬಿಡುತ್ತೆ. ಹಾಗಾಗಿ ಈ ಯಾವುದೇ ಕಾದಂಬರಿಯನ್ನ ಅವರು ಬರೆಯುವಾಗ ನಾವು ಈ ರೀತಿಯ ಬದ್ಧತೆಗೆ ಒಳಗಾಗಬಾರದು ಅನ್ನೋದನ್ನೇ ಅವರು ಪದೇ ಪದೇ ಹೇಳಿರೋದ್ರಿಂದ ಅವ್ರಿಗೆ ಒಳಗಾಗಬೇಕಾಗಿತ್ತು ಅನ್ನೋದು ನಮ್ಮ ಅಭಿಪ್ರಾಯವಾಗುತ್ತೆ ಹೊರತು ಅದು ಅಷ್ಟೇನು ಪರಿಗಣಿಸಬೇಕಾದಂಥದ್ದಲ್ಲ ಅಂತ ತಿಳ್ಕೊತೀನಿ. ನನಗೆ ಗೊತ್ತಿದ್ದ ಹಾಗೆ ಬದ್ಧತೆಯಲ್ಲೂ ಬರೆದು ಜನರ ಆಕರ್ಷಿಸಿದ್ದು ಅಂದ್ರೆ ತ್ರಿವೇಣಿಯವರ ಕಾದಂಬರಿಗಳು ಕೂಡ ಒಂದು ಕಾಲಕ್ಕೆ ಇವರ ಭೈರಪ್ಪನವರ ಕಾದಂಬರಿಯ ಹಾಗೆ ಜನಪ್ರಿಯವಾಗಿತ್ತು. ಆಕೆ ಮನೋವಿಜ್ಞಾನದ ಪರಿಕಲ್ಪನೆಗಳನ್ನ ಕಥೆಯಾಗಿಸಿ ಹೇಳ್ತಾ ಇದ್ರು. ಆ ಕಥೆಯಲ್ಲಿ ಕಥೆಯಾಗಿ ಕಾದಂಬರಿಯಾಗಿ ಬರೆದ್ರು. ಅವರ ಕಾದಂಬರಿಗಳು ಕೂಡ ಜನ ಮೆಚ್ಚಿಕೊಂಡ್ರು. ಆದ್ದರಿಂದ ಜನರಿಗೆ ತಾತ್ವಿಕ ವಿಷಯಗಳು ಅಥವಾ ಅಧ್ಯಯನದ ವಿಷಯಗಳು ಬೇಕಿಲ್ಲ ಅಂತಲೂ ಅಲ್ಲ, ಬರೇ ಅದೇ ಹೇಳಿದ್ರು ಜನ ಒಪ್ಪೋದಿಲ್ಲ. ಅದರಿಂದ ಈ ಎಲ್ಲ ಸಂಗಮ ಆಗ್ಬೇಕಾಗತ್ತೆ ಅನ್ನುವಂಥದ್ದು ತುಂಬಾ ವಿಶೇಷವಾಗಿ ಗಮನಿಸಬೇಕಾದದ್ದು ಅನ್ನುವಂಥದ್ದು. ಆಮೇಲೆ ಆ ಪಾತ್ರದ ಚಿತ್ರಣದ ಬಗ್ಗೆ ಯಾರು ಪ್ರಶ್ನೆ ಕೇಳಿದ್ರು ಅವರು ಈ ವರ್ತನೆಗೆ ಈ ರೀತಿಯ ಹಿನ್ನೆಲೆ ಕಾರಣ ಅನ್ನೋದನ್ನ ಮತ್ತೆ ಮತ್ತೆ ಹೇಳಿದ್ದನ್ನ ಅವರ ಸಂದರ್ಶನಗಳಲ್ಲಿ ನಾವು ಗಮನಿಸಬಹುದು. ಹೇಗೆ ಅಂದ್ರೆ ಇದು ಹೆಚ್ಚು ಕಡಿಮೆ ಅವರು ಪಾತ್ರಗಳಿಗೆ ನಡೆಸ್ತಾ ಇದ್ದದ್ದು ಚೆಸ್ ಆಟ ಹಾಗೆ.
ನೀನೇನಾದ್ರು ಈ ಪಾನ್ ತಗೊಂಡ್ರೆ ನಿಂದ ಇನ್ನೊಂದು ಪಾನ್ ಹೋಗುತ್ತೆ ನೋಡು ಅನ್ನೋ ರೀತಿಯಲ್ಲಿ ಅವರು ಆ ಮುನ್ನೆಚ್ಚರಿಕೆಯನ್ನ ವಹಿಸ್ತಾ ಇದ್ರು ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದ್ದು. ಆದ್ದರಿಂದ ಇಲ್ಲಿ ಅನೇಕ ರೀತಿಯಿಂದ ಭೈರಪ್ಪನವರು ತಮ್ಮ ವಿಶಿಷ್ಟತೆಯನ್ನ ವಿಶಿಷ್ಟವಾಗಿಯೇನೆ ಪ್ರದರ್ಶಿಸ್ಕೊತಾ ಬಂದರು. ತಮ್ಮ ಅಭಿಪ್ರಾಯಗಳಿಗೆ ವಿರೋಧಿಸುವವರನ್ನು ಕೂಡ ಆ ಆವೇಶಕ್ಕೆ ಒಳಗಾಗದ ಹಾಗೆ ತಮ್ಮದೇ ಆದ ರೀತಿಯಲ್ಲಿ ವಿರೋಧಿಸುವಾಗ ಅಲ್ಲಿ ಕೂಡ ಅವರು ಅದನ್ನು ವಿಶ್ಲೇಷಣೆಗೆ ಒಳಪಡುತ್ತಾ ಇದ್ದದ್ದು ಅನ್ನುವಂಥದ್ದು ಗಮನಿಸಬೇಕಾದಂತ ಸಂಗತಿ. ಆತ್ಮೀಯರೇ, ಒಬ್ಬ ಕವಿ ಎಷ್ಟು ಒತ್ತಡಗಳಿಗೆ ಸಿಕ್ಕಾಕೊಂಡು ಬರೀತಾನೆ ಅಂತ ನಾವು ಅಷ್ಟೇ, ಮನುಷ್ಯನ ವರ್ತನೆಯೂ ಅಷ್ಟೇ. ಭೌತಶಾಸ್ತ್ರದ ವಿಧಾನದಲ್ಲಿ ಹೇಳೋದಾದ್ರೆ ಅನೇಕ ಬಲಗಳು ನಮಗೆ ಒತ್ತಡ ಹಾಕ್ತಾ ಇರುತ್ತವೆ. ಆ ಬಲಗಳು 100 ಇದ್ರೂ ಕೂಡ ರಿಸಲ್ಟೆಂಟ್ ಏನಿರುತ್ತೆ, ಒಂದು ಫಲಿತ ಇರುತ್ತೆ. ಅಂದ್ರೆ ಒಂದು ಚೆಂಡಿಗೆ 8-10 ದಿಕ್ಕಿನಿಂದ ಬಲೆ ಹಾಕಿದ್ರೆ, ಈಗ ನೋಡಿ ಒಂದು ಈ ಸಕ್ಕರೆ ಕಾಳನ್ನ ಅನೇಕ ಇರುವೆಗಳು ತಳ್ತಾ ಇವೆ ಅಂತ ಇಟ್ಕೊಳ್ಳೋಣ, ಬೇರೆ ಬೇರೆ ದಿಕ್ಕಿಂದ ತಳ್ತಾ ಇದೆ. ಒಂದು ಮುಂದಕ್ಕೆ ತಳ್ಳುತ್ತೆ, ಒಂದು ಹಿಂದಕ್ಕೆ ತಳ್ಳುತ್ತೆ. ಸಾಮಾನ್ಯ ಜನ ಹೇಳೋದುಂಟು ನೋಡಿ, ಅವು ಎಷ್ಟು ಒಗ್ಗಟ್ಟಾಗಿ ಆ ಕಾಳನ್ನು ತಳ್ಕೊಂಡು ಹೋಗ್ತಿವೆ ಅಂತ. ಅವಕ್ಕೆ ಒಗ್ಗಟ್ಟು ಇಲ್ಲ, ಗೊತ್ತೂ ಇಲ್ಲ, ನಾನು ವಿರುದ್ಧ ದಿಕ್ಕಲ್ಲಿ ತಳ್ಳಿದ್ರೆ ಏನಾಗುತ್ತೆ ಅಂತ. ಹಾಗೆ 108 ಬಲಗಳ ಜೊತೆಗೆ ಒಂದು ಫಲಿತ ಬರುತ್ತೆ. ಆ ಒಂದು ಫಲಿತವನ್ನ 108 ಬಲಗಳ ದೃಷ್ಟಿಯಿಂದ ನೋಡ್ಬೇಕೆ ಹೊರತು ಒಂದು ಬಲದ ದೃಷ್ಟಿಯಿಂದ ಅಥವಾ ನಾನು ಒಪ್ಪುವ ಬಲದ ದೃಷ್ಟಿಯಿಂದ ನೋಡುವಂಥದ್ದು ಅಲ್ಲ ಅನ್ನುವಂಥದ್ದನ್ನ ಗಮನಿಸಬೇಕಾದದ್ದು. ಹಾಗಾಗಿ ಭೈರಪ್ಪನವರನ್ನ ನಮಗೆ ನಮ್ಮ ತಕ್ಕಡಿಯಲ್ಲಿ ತೂಗಬಾರದು ಅಂತಲ್ಲ ನಾ ಹೇಳೋದು, ಆದ್ರೆ ಅದು ಅಂತಿಮವಾಗಲಾರದು ಅಂತ, ಅಂತಿಮ ತೀರ್ಮಾನವಾಗಲಾರದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆತ್ಮೀಯರೇ, ಈ ಅವರ ಕಾದಂಬರಿಗಳಲ್ಲಿ ಇತಿಮಿತಿಗಳು ಏನು ಇಲ್ಲ ಅಂತ ಏನಲ್ಲ. ಇವಾಲ್ಡ್ ಓವರ್ ಇಯರ್ಸ್ ಅಂತ ನನ್ನ ಅನ್ಸುತ್ತೆ. ನಾ ಯಾರೇ ಆಗ್ಲಿ ಒಂದು ಮಗುವಾಗಿ ದೊಡ್ಡವರಾಗಿ ಬೆಳೆಯುವ ಹಾಗೆ ಇವಾಲ್ಡ್ ಓವರ್ ಇಯರ್ಸ್. ಫಾರ್ ಎಕ್ಸಾಂಪಲ್, ಒಂದಂಶ ಗಮನಿಸಿ, ಪ್ರಾರಂಭಿಕ ಕಾದಂಬರಿಗಳಲ್ಲಿ ಅವರು ಬರೆಯುತ್ತಿದ್ದಂತಹ ಪಾತ್ರ ಚಿತ್ರಣಗಳು ಅಥವಾ ಚರ್ಚೆಗಳು ಅವೆಲ್ಲವೂ ಕೂಡ ಇದ್ದದ್ದಕ್ಕೂ ಅನಂತರದ ಕಾದಂಬರಿಗಳಲ್ಲಿ ಅದು ವಿಕಾಸ ಆದದ್ದನ್ನು ತುಂಬಾ ಗಮನಿಸಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಟ್ಟೇನೆ. ಹಾಗಂತ ಅಂದ್ಬಿಟ್ಟು ಅಪ್ರಸ್ತುತ ವಿವರ ಅವರ ಕಾದಂಬರಿಯಲ್ಲಿ ಇರ್ಲಿಲ್ಲ ಅಂತ ನನ್ನ ಅಭಿಪ್ರಾಯ ಇಲ್ಲ. ಕೆಲವೊಮ್ಮೆ ಲೈಂಗಿಕ ಕ್ರಿಯೆಯನ್ನು ಅಥವಾ ಇನ್ಯಾವುದೋ ಒಂದು ತುಂಟಾಟದ ಮಾತುಗಳನ್ನೇ ಹೆಚ್ಚು ವಿವರಿಸಿರುವಂತದ್ದು ಅವ್ರ ಕಾದಂಬರಿಗಳಲ್ಲಿ ಇದೆ, ಇಲ್ಲ ಅಂತ ಅಲ್ಲ. ಯಾಕೆಂದ್ರೆ ಇಲ್ಲಿ ಪ್ರಶ್ನೆ ಏನು ಅಂದ್ರೆ ಆ ಅಂಶಗಳನ್ನ ಕೆಲವೊಮ್ಮೆ ಅವರ ಇಷ್ಟಕ್ಕೆ ಬರೆದ್ರೋ ಅಥವಾ ಓದುಗರು ಎಲ್ಲಿ ಓದೋದು ನಿಲ್ಲಿಸ್ಬಿಡ್ತಾರೆ ಅಂತ ಬರೆದ್ರೋ ಯಾರು ಹೇಳಕ್ಕಾಗಲ್ಲ. ಕಾವ್ಯ ಸಾಹಿತ್ಯ ಅನ್ನೋದೇ ಹಾಗೆ. ಸಾಹಿತ್ಯದಲ್ಲಿ ವಾಸ್ತವದ ಅಂಶ ಇರುತ್ತೆ, ವಾಸ್ತವದ ವಿಷಾದ ಇರುತ್ತೆ, ಬದಲಾಯಿಸುವ ಆಸೆ ಇರುತ್ತೆ, ಕನಸಿರುತ್ತೆ. ಅದರಿಂದ ಎಲ್ಲ ಬೆರೆತಾಗ ಆ ಘಳಿಗೆಯಲ್ಲಿ ಆ ವಿವರಣೆ ಬರೆಯುವಾಗ ಯಾವ್ದು ಕೆಲಸ ಮಾಡುತ್ತೆ ಅಂತ ಯಾರಾದ್ರೂ ಹೇಳೋದು ಕಷ್ಟ. ಏನೇ ಆಗಲಿ, ಗರಿಷ್ಠ ಸಂಖ್ಯೆಯಲ್ಲಿ ಅನೇಕ ವಿದ್ವಜ್ಜನರ ಪ್ರತಿಭಟನೆಯ ನಡುವೆಯೂ ಗರಿಷ್ಠ ಸಂಖ್ಯೆಯಲ್ಲಿ ಅವರು ಪುಸ್ತಕ ಮಾರಾಟ ಮಾಡಿ ಪುಸ್ತಕ ರಚಿಸಿದ್ದು ಮಾರಾಟ ಆಗಿ ಅದು ಒಂದು ಉದ್ಯಮವಾಗುವ ರೀತಿಯಲ್ಲಿ ಅದು ಅಷ್ಟು ಮಟ್ಟಿನ ಗಳಿಕೆ ಮತ್ತು ಜನಪ್ರಿಯತೆಯನ್ನ ಅವರು ಸಾಧಿಸಿರೋದ್ರ ಹಿಂದೆ ಅನೇಕ ಅಂಶಗಳಿವೆ ಅನ್ನುವಂಥದ್ದನ್ನ ನಿಮಗೆ ಹೇಳ್ತಾ, ಈ ಅಂಶಗಳ ಪೈಕಿ ಕೆಲವನ್ನ ನಾನು ಈಗ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದೆ. ಬರವಣಿಗೆ ಮಾಡುವಾಗ ನಾವು ಇವೆಲ್ಲವನ್ನು ತೂಗಿ ನೋಡ್ಬೇಕಾಗುತ್ತೆ. ಬರವಣಿಗೆ ಅನ್ನೋದು ನಾವು ಅನ್ಕೊಂಡ ಹಾಗೆ ನಂಗೆ ಏನ್ ಅನ್ಸತ್ತೋ ಅದು ಬರ್ದ್ ಬಿಡ್ತೀನಿ ಅನ್ನೋಂಥದ್ದಲ್ಲ. ಅದರಲ್ಲೂ ಕಾದಂಬರಿ ಬರೆಯುವಾಗ ವಿವಿಧ ಪಾತ್ರಗಳನ್ನ ನಾವು ಅವರ ಜೊತೆಯಲ್ಲಿ, ಅಂತಹ ಪಾತ್ರಗಳ ಜೊತೆಯಲ್ಲಿ ಮಾತನಾಡಿಯೇ ವಿಚಾರ ಮಾಡಿಯೇ ತಿಳ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದು ಗಮನಿಸಬೇಕಾದದ್ದು. ಇದು ಚಲನಚಿತ್ರ ನಿರ್ದೇಶಕರಿಗೂ ನಿಜ. ತುಂಬಾ ಹೆಸರುವಾಸಿಯಾದಂತಹ ಚಲನಚಿತ್ರ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರು ಆ ನಾಗರಹಾವು ಚಿತ್ರದಲ್ಲಿ ಅವನು ಕಾಪಿ ಮಾಡಕ್ಕೆ ಅಂತ ಬರ್ಕೊಂಬಂದಿದ್ದನ್ನ ಹಾಳೆಗಳನ್ನ ತೊಡೆಗೆ ಅಂಟಿಸ್ಕೊಂಡಿರೋದನ್ನ ತೋರಿಸ್ತಾರೆ. ಅದು ಹಾಗೆ ಯಾವ ಹುಡುಗರು ಕಾಪಿ ಮಾಡಕ್ ತಗೊಂಡ್ಬರೋದಿಲ್ಲ, ಬೆರಳು ಸಂದಿಯಲ್ಲಿ ಇಟ್ಕೊಂಡು ಬರೆಯೋ ಹಾಗೆ ಬರೆಯೋದು. ಅವರು ತಾವೇ ಕಲ್ಪಿಸ್ಕೊಂಡು ಸಿನಿಮಾ ತೆಗೆಯೋದ್ರ ಬದಲು ಒಂದು ಅಧ್ಯಾಪಕರನ್ನ ನೋಡಿಯೋ ಅಥವಾ ಒಂದು
ಪರೀಕ್ಷೆ ಆಗೋ ಕಡೆ ನೋಡಿ ಹ್ಯಾಕ್ ಕಾಪಿ ಮಾಡ್ತಾರೆ ಅನ್ನೋ ತಿಳ್ಕೊಂಡು ಬರೀಬಹುದಾಗಿದೆ. ಹೀಗಾಗಿ ಇದು ಚಲನಚಿತ್ರಗಳಲ್ಲಿ ಸಹಜವಾಗಿ ಕಾಣಬೇಕು, ಜೊತೆಗೆ ಅಲ್ಲಿಯ ಪಾತ್ರಕ್ಕೆ ಅದು ಪೂರಕವಾಗಿರ್ಬೇಕು, ಹೀಗೆ ಬೆಳೆಸ್ಕೋಬೇಕು ಅನ್ನುವಂತ ನಿರ್ಬಂಧ ಅಥವಾ ಅದು ಅಸಹಜವಾದದ್ದು ಬೇಗ ಕಂಡುಬಿಡುತ್ತೆ. ಚಲನಚಿತ್ರ ವಿಮರ್ಶೆಯಲ್ಲಿ ನೋಡಿ ಇದು ತುಂಬಾ ಅಸಹಜವಾಗಿದೆ ಅಂತ ನಾವು ಬೇಗ ವಿಮರ್ಶೆ ಮಾಡ್ತೀವಿ. ಆದ್ರೆ ಲಿಖಿತ ಕೃತಿಯಲ್ಲಿ ಈ ಚಲನಚಿತ್ರದ ಅಸಹಜತೆ ಹೇಗಿದೆಯೋ ಈ ತನ್ನ ವಿವರಣೆಯಲ್ಲೂ ಅಸಹಜತೆ ಬರಬಾರದು ಅನ್ನೋದನ್ನ ಚಲನಚಿತ್ರದ ಕಥೆ ಹೇಳಿಯೇ ಕಲ್ಪಿಕೊಂಡಂತ ಎಸ್ ಎಲ್ ಭೈರಪ್ಪ ಅವರದ್ದು ಅದು ವಿಶೇಷ ಅಂತ ನಾನು ಭಾವಿಸ್ಕೊತೀನಿ. ಅನೇಕ ವೇಳೆ ಅವರ ಕಾದಂಬರಿಯನ್ನ ಪೂರ್ತಿ ಓದಿದ ಮೇಲೆ ಕೂಡ ಇನ್ನೊಮ್ಮೆ ಅವರು ಕೊಟ್ಟಿರುವಂತಹ ವಿವರಗಳು, ಆ ವಿವರಗಳನ್ನ ಅವರು ಹೇಗೆ ಒಲಿಸುವಂತಹ ಕೆಲಸವನ್ನ ಮಾಡ್ತಾರೆ ಅನ್ನುವಂಥದ್ದು ತುಂಬಾ ವಿಶೇಷವಾದದ್ದು. ಅದನ್ನ ತಾವು ಉದಯೋನ್ಮುಖ ಲೇಖಕರು ಅಥವಾ ವಿಮರ್ಶಕರು ಪರಿಗಣಿಸಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ಕೊತೇನೆ. ಆಲ್ಡಸ್ ಹಕ್ಸ್ಲಿ ಅಂತ ಒಬ್ಬ ವಿಮರ್ಶಕ ಇದ್ದಾನೆ, ಆಂಗ್ಲ ವಿಮರ್ಶಕ. ಅವನು ಹೇಳ್ತಾನೆ, ಯಾವುದೇ ಕೃತಿಯಲ್ಲಿ ಆಬ್ವಿಯಸ್ ಟ್ರೂತ್ಸ್ ಅಂಡ್ ಗ್ರೇಟರ್ ಟ್ರೂತ್ಸ್ ಎರಡೂ ಇರುತ್ತೆ. ಆಬ್ವಿಯಸ್ ಟ್ರೂತ್ಸ್ ಅಂದ್ರೆ ಎಲ್ಲರಿಗೂ ಅರ್ಥವಾಗುದು, ವಿದಿತ ಸತ್ಯ. ಅದು ಗ್ರೇಟರ್ ಟ್ರೂತ್ಸ್ ಅಂದ್ರೆ ಉನ್ನತ ಸತ್ಯ. ವಿದಿತ ಸತ್ಯವನ್ನೇ ಜಾಸ್ತಿ ಬರೆದ್ರೆ ನಂಗೆ ಗೊತ್ತಿರೋದೇ ಅವ್ರು ಏನ್ ಬರೆದಿದ್ದಾರೆ ಅದು ಅವ್ರನ್ನೇನ್ ಓದೋದು ಅನ್ನೋ ಭಾವನೆ ಬರುತ್ತೆ. ಯಾವ್ದನ್ನ ಓದಿದ್ರೆ ವಿದಿತ ಸತ್ಯವನ್ನು ಓದಿದ್ರೆ, ಬರೀ ವಿದಿತ ಸತ್ಯ ಇದ್ರೆ. ಗ್ರೇಟರ್ ಟ್ರೂತ್ಸ್ ಬರೀ ಇದ್ರೆ ಅಯ್ಯೋ ಇದು ನಮ್ ಸಂಬಂಧಪಟ್ಟ ಪಾತ್ರವೇ ಅಲ್ಲ ಅಂತ ಅನ್ಸುತ್ತೆ. ಆದ್ರಿಂದ ಅವಾಗ್ಲೂ ಜನ ಓದೋದಿಲ್ಲ ಅಂತ. ಹಾಗಾದ್ರೆ ಒಂದು ಜನಪ್ರಿಯ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಆಲ್ಡಸ್ ಹಕ್ಸ್ಲಿ ಹೇಳ್ತಾನೆ, ಆಬ್ವಿಯಸ್ ಟ್ರೂತ್ ಮತ್ತೆ ಗ್ರೇಟರ್ ಟ್ರೂತ್ ಒಂದು ಪ್ರಪೋರ್ಷನ್ ಅಲ್ಲಿ ಇರ್ಬೇಕು. ಸ್ವಲ್ಪ ಆಬ್ವಿಯಸ್ ಟ್ರೂತ್ ಇರ್ಬೇಕು, ಸ್ವಲ್ಪ ಗ್ರೇಟರ್. ಆಬ್ವಿಯಸ್ ಟ್ರೂತ್ ಅಲ್ಲಿ ಮಾತ್ರ ಮಧ್ಯ ಒಂದು ಗ್ರೇಟರ್ ಟ್ರೂತ್ ನ ಇದಕ್ಕಿದ್ದ ಹೇಗೆ ಸೇರಿಸಬೇಕು ಅಂತ ಅವನು ಹೇಳ್ತಾನೆ. ಹಾಗಾಗಿ ಒಂದು ಪ್ರಪೋರ್ಷನ್ ಆಫ್ ಆಬ್ವಿಯಸ್ ಟ್ರೂತ್ಸ್ ಅಂಡ್ ಗ್ರೇಟರ್ ಟ್ರೂತ್ಸ್ ಅಂತ ನೀವು ಭೈರಪ್ಪನವರು ಕಾದಂಬರಿಯನ್ನು ನೋಡಿ, ಆಬ್ವಿಯಸ್ ಟ್ರೂತ್ಸ್ ಮತ್ತೆ ಗ್ರೇಟರ್ ಟ್ರೂತ್ಸ್ ಅವರು ಯಾವುದೋ ಒಂದು ಪ್ರಪೋರ್ಷನ್ ಕಂಡ್ಕೊಂಡಿದ್ರಲ್ಲ, ಅದು ಜನರಿಗೆ ಮೆಚ್ಚುಗೆ ಆಗಿದೆ. ಈ ಪ್ರಪೋರ್ಷನ್ ಎಲ್ಲಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರಿಗೆ ಅನ್ಸಿರ್ಬೋದು. ಮುಂದೆ ಆಲ್ಡಸ್ ಹಕ್ಸ್ಲಿ ಇನ್ನೊಂದು ಹೇಳ್ತಾನೆ, ಆಬ್ವಿಯಸ್ ಟ್ರೂತ್ಸ್ ಇಂದ ಗ್ರೇಟರ್ ಟ್ರೂತ್ಸ್ ಗೆ ಸ್ಮೂತ್ ಟ್ರಾನ್ಸಿಷನ್ ಆಗ್ಬೇಕು ಅಂತ ಹೇಳ್ತಾನೆ. ಆಬ್ವಿಯಸ್ ಟ್ರೂತ್ಸ್ ಹೇಳ್ಬಿಟ್ಟು ಎರಡು ಬೆರೆಸಿಟ್ಬಿಟ್ರೆ ಅದು ಕಾವ್ಯ ಆಗೋದಿಲ್ಲ. ಆಬ್ವಿಯಸ್ ಟ್ರೂತ್ಸ್ ನ ನಿಧಾನವಾಗಿ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕು. ಅದೇ ಕರುಣಾಳು ಬಾ ಬೆಳಕೆ ಮುಸುಗಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆಲ್ಲನು ಅಂತ. ಹಾಗೆ ಓದುಗರನ್ನು ಕೈ ಹಿಡಿದು ನಡೆಸುವ ಕಾರ್ಯ ಎಲ್ಲ ಲೇಖಕರಿಗೂ ಇದ್ದೇ ಇರುತ್ತೆ. ಆ ಲೇಖಕರಿಗಿರುವ ಕೈ ಹಿಡಿದು ನಡೆಸುವ ಕಾರ್ಯದಲ್ಲಿ ಭೈರಪ್ಪನವರು ತಮ್ಮ ಲೇಖಕರ ಒಂದು ವ್ಯಾಪ್ತಿ ಇತಿಮಿತಿಗಳನ್ನ ಮತ್ತೆ ತಾವು ಹೇಳಬೇಕಾಗಿರುವಂತದ್ದನ್ನ ಎರಡರ ಮಧ್ಯೆ ಸೇತುವೆ ಕಟ್ತಾ ಹೋಗ್ತಾ ಇರೋದ್ರಿಂದ ಅವರ ಇಡೀ ಕೃತಿಗಳನ್ನೆಲ್ಲ ಒಂದು ಸಾಲಿನಲ್ಲಿ ಹೇಳಬೇಕು ಅನ್ನೋದಾದ್ರೆ ಒಂದು ರೀತಿಯಲ್ಲಿ ಸಮನ್ವಯಕಾರ ಲೇಖಕ ಅಂತ ಹೇಳ್ಬೋದು. ಸಮನ್ವಯಕಾರ ಲೇಖಕ ಎಂದೂ ತನ್ನ ಅನಿಸಿಕೆಗಳನ್ನ ಹೇಳೋದಕ್ಕೆ ದುಡುಕೋದಿಲ್ಲ, ಅಥವಾ ಇನ್ನೊಬ್ಬರಿಗೆ ಹೇಳ್ಬಿಟ್ಟು ನಂಗೇನಾಗಬೇಕು ಅವ್ರೇನ್ ಬೇಕೋ ಅದ್ ಹೇಳಿದೀನಿ ಅನ್ನುವಂಥ ಬೇಜವಾಬ್ದಾರಿಯನ್ನು ಮಾಡ್ಕೊಳ್ಳೋದಿಲ್ಲ. ಅವೆರಡರ ಮಧ್ಯೆ ಸಮನ್ವಯ ಮಾಡ್ತಾನೆ ಅಂತ ಅನ್ನುವಂಥದ್ದು ಗಮನಿಸಬೇಕಾದದ್ದು. ಇದೆಲ್ಲಕ್ಕಿನ್ನ ನಾವು ಗಮನಿಸಬೇಕಾದದ್ದು ಅವರ ಕಾದಂಬರಿಗಳನ್ನ ಪ್ರಾರಂಭದಿಂದ ಅಂತ್ಯದವರೆಗೆ ಓದಿ ಹೇಗೆ ಒಬ್ಬ ಲೇಖಕ ಇವಾಲ್ವ್ ಆಗ್ತಾ ಹೋಗ್ತಾನೆ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದ್ದು. ಕೊನೆಯದಾಗಿ ನನ್ನ ವೇಳೆ ಮುಗಿತಾ ಇರೋದ್ರಿಂದ 1 ಗಂಟೆಗೆ ಇಕ್ಕಟ್ಟು ಮಾಡಿ ನಾನು ಆತರಾತ್ರವಾಗಿ ಹೇಳಿದ್ದೀನಿ, ದಯಮಾಡಿ ಕ್ಷಮಿಸಿ. ಕೊನೆಯದಾಗಿ ಅವರು ದಾರ್ಶನಿಕ ಕವಿ, ತುಂಬಾ ತತ್ವಶಾಸ್ತ್ರ ಹೇಳಿದ್ದಾರೆ ಅನ್ನುವಂಥದ್ದನ್ನ ಅನೇಕರು ಒತ್ತು ಕೊಟ್ಟು ಹೇಳ್ತಾರೆ. ಆದ್ರೆ ದಾರ್ಶನಿಕತೆ ಇರುವಂಥದ್ದು ಇದೆಯಲ್ಲ, ಆ ದಾರ್ಶನಿಕತೆ ಮನಸ್ಸಿನಿಂದ ಆಚೆಗೆ ಹೋಗ್ಬೇಕು. ಆದರೆ ಭೈರಪ್ಪನವರ ಯಾವ ಪಾತ್ರಗಳು ಶ್ರೋತ್ರಿಯ ಪಾತ್ರವೂ ಕೂಡ ಲೌಕಿಕವಾದಂತಹ ಮನೋವ್ಯಾಪಾರದ ಒಂದು ವಿನ್ಯಾಸವನ್ನು ಹೇಳ್ತಾ ಹೋಗ್ತಾರೆ ಹೊರತು ಅದರಿಂದ ಆಚೆಗೆ ಅವರು ಹೋಗೋದಕ್ಕೆ ಪ್ರಯತ್ನ ಪಡೋದಿಲ್ಲ. ಮಂಕುತಿಮ್ಮನ ಕಗ್ಗ ಮರುಳು ಮುನಿಯನ ಕಗ್ಗ ಆಯ್ತು, ದಾರ್ಶನಿಕತೆ ಒತ್ತು ಜಾಸ್ತಿಯಾಗಿ ಮರುಳು ಮುನಿಯನ ಕಗ್ಗ ಜನಪ್ರಿಯ ಆಗ್ಲಿಲ್ಲ. ಮಂಕುತಿಮ್ಮನ ಕಗ್ಗ ಕೋಟ್ ಮಾಡಿದಾಗ ಯಾರು ಮರುಳು ಮುನಿಯನ ಕಗ್ಗ ಕೋಟ್ ಮಾಡೋದಿಲ್ಲ, ಉದ್ಧರಿಸಿ ಹೇಳೋದಿಲ್ಲ. ಹಾಗಾಗಿ ಆ ಒಂದು ಪ್ರಜ್ಞೆಯಿಂದ ಏನ್ ಮಾಡಿದ್ರೋ ಗೊತ್ತಿಲ್ಲ. ಆದ್ರೆ ಅವರ ದಾರ್ಶನಿಕತೆ ನಿರೂಪಣಾ ಕೌಶಲ್ಯದ ಮಿತಿಯಲ್ಲಿ ಎಷ್ಟು ಹೇಳ್ಬೋದೋ ಅಲ್ಲಿಗೆ ಅವರು ಅದನ್ನ ಮುಗಿಸಿದ್ದಾರೆ ಅನ್ನುವಂಥದ್ದು ಗಮನಿಸಬೇಕಾದಂಥದ್ದು. ಇನ್ನುಳಿದ್ದು ಅವ್ರ ಖಾಸಗಿ ನಿರ್ಧಾರಗಳ ಬಗ್ಗೆ ಚರ್ಚೆ, ಅದೆಲ್ಲ ಕವಿಯ ಬಗ್ಗೆ ಅಷ್ಟೊಂದು
ಚರ್ಚೆ ಸಲ್ಲದೇನೋ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಸರಿ ತಪ್ಪುಗಳಿಗೆ ಹೊರಟೋಗ್ತೀವಿ ನಾವು. ಯಾವಾಗ ಒಬ್ಬ ವ್ಯಕ್ತಿ ಕೇಂದ್ರಿತವಾಗಿ ಆಲೋಚನೆ ಮಾಡ್ತೀವಿ ಅವಾಗ ಅವ್ರು ಬರ್ದಿದ್ ಸರಿಯೇ ತಪ್ಪೆಲ್ಲ ಹೋಗ್ತೀವಿ. ಕೃತಿ ಕೇಂದ್ರಿತವಾಗಿ ಮಾಡುವಾಗ ಆ ತಾಪತ್ರಯ ಇರೋದಿಲ್ಲ. ಹಾಗಾಗಿ ಈಗಿನ ದಿನಗಳಲ್ಲಿ ಅನೇಕ ಚರ್ಚೆಗಳು ಕೃತಿಕಾರರನ್ನ ಪ್ರಶ್ನಿಸುವಂಥದ್ದು, ಕೃತಿಕಾರರ ಹಿಂದಿರುವ ಆಶಯ ಅದನ್ನ ಮಾಡುವಂಥದ್ದು. ನಾ ಪ್ರಾರಂಭದಲ್ಲಿ ಹೇಳಿದೆ ಅವರ ಕೃತಿಗಳ ಹಿಂದಿನ ಆಶಯವನ್ನ ಚರ್ಚೆ ಮಾಡ್ಬೇಕು ಅಂತ. ಆಶಯವನ್ನ ಚರ್ಚೆ ಮಾಡುವಂತ ಮಟ್ಟಕ್ಕೆ ಯಾರು ಹೋಗ್ಲೇ ಇಲ್ಲ ಅನ್ನುವಂಥದ್ದು. ಇದು ಏನೇ ಆಗ್ಲಿ, ಇದುವರೆಗೆ ಇಷ್ಟು ಜನ ಸಾಹಿತಿಗಳಾದ್ರೆ ಸಿನಿಮಾ ನಟರಿಗಿರುವಷ್ಟು ಅಭಿಮಾನಿಗಳು ಸಾಹಿತಿಗಳಿಗೂ ಇರ್ತಾರೆ. ಆದರೆ ಸಂಖ್ಯೆ ದೃಷ್ಟಿಯಿಂದ ಇವರು ವೈಡ್ ಸ್ಪೆಕ್ಟ್ರಮ್ ಪೀಪಲ್ ಅಂದ್ರೆ ವಿವಿಧ ಹಿನ್ನೆಲೆಯ ಜನರನ್ನ ತಮ್ಮಡೆಗೆ ಸೆಳೆಯುವಲ್ಲಿ, ತಮ್ಮ ಅವರ ಗಮನವನ್ನ ಸೆರೆ ಹಿಡಿಯುವುದರಲ್ಲಿ, ಸೆಳೆಯುವುದಷ್ಟೇ ಅಲ್ಲ ಸೆರೆ ಹಿಡಿಯುವುದರಲ್ಲಿ ಯಶಸ್ವಿಯಾಗಿದ್ರು ಅಂತಾದ್ರಿಂದ ಅವರಿಂದ ಕಲ್ತ್ಕೊಳ್ಳುವಂಥದ್ದು ಬೇಕಾದಷ್ಟಿದೆ. ಅಥವಾ ಕೈ ಬಿಡುವಂಥದ್ದಿದ್ರೆ ಕೈ ಬಿಡಿ, ಅದನ್ನ ನಮ್ ಸ್ವಾತಂತ್ರ್ಯ ಇದ್ದೇ ಇದೆ. ಯಾರನ್ನೂ ನಾವೇನ್ ಪೂರ್ತಿಯಾಗಿ ಅನುಕರಿಸಬೇಕಾದ ಅಗತ್ಯವೂ ಇಲ್ಲ, ಅನುಸರಿಸಬೇಕಾದ ಅಗತ್ಯವೂ ಇಲ್ಲ. ಅವ್ರು ಹೇಳೋದು ಹೇಳ್ತಾರೆ, ನೀವ್ ಮಾಡೋದು ಮಾಡಿ ಅಷ್ಟೇ ಅನ್ನೋ ರೀತಿಯಲ್ಲಿ ಉದಯೋನ್ಮುಖ ಲೇಖಕರಿಗೆ ಮತ್ತೊಮ್ಮೆ ನೆನಪು ಮಾಡಿಕೊಳ್ತಾ, ನಿಮ್ಮ ಪ್ರಯೋಗಶೀಲತೆಯನ್ನ ಅಧ್ಯಯನದಿಂದ, ಜನರ ಒಡನಾಟದಿಂದ ಮತ್ತು ಪಾತ್ರಗಳ ಜೊತೆಯಲ್ಲಿ ಚರ್ಚೆಯಿಂದ ಕಲ್ತ್ಕೋಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ನಾನು ಆ ಕ್ಷೇತ್ರದವನೇ ಅಲ್ಲ, ಅದರಿಂದ ಅದು ಉದ್ದಟತನ ಅಂತ ನಿಮ್ಗೆ ಅನ್ಸಿದ್ರೆ ದಯಮಾಡಿ ಕ್ಷಮಿಸಿ. ನಾನು ಒಮ್ಮೆ ಪೂರ್ಣಚಂದ್ರ ತೇಜಸ್ವಿ ಅವರ ಶ್ರೀಮತಿ ಅವ್ರ ಜೊತೆಲಿ ಸಂದರ್ಶನ ಮಾಡ್ಬೇಕಾಗಿ ಬಂತು. ಮೂಡಿಗೆರೆಗೆ ಹೋಗಿದ್ದಾಗ ಅವ್ರ ಮನೆಗೆ ಹೋದ್ವಿ. ಅವರ ನನ್ನ ಅಭಿಮಾನಿಗಳು ನೀವೇ ಅವ್ರನ್ನ ಪ್ರಶ್ನೆ ಕೇಳಿ ಅಂತ ಹೇಳಿದ್ರು. ಆಗ ಅನೇಕ ಪ್ರಶ್ನೆಗಳನ್ನ ಕೇಳಿದೆ. ಆಗ ಆಕೆ ಉತ್ತರ ಕೊಡ್ತಾ ಇರ್ಬೇಕಾದ್ರೆ ಉತ್ತರ ಕೊಟ್ಟೆಲ್ಲ ಆದ್ಮೇಲೆ ಕೊನೆಯಲ್ಲಿ ಹೇಳಿದ್ರು ಅವರು ಏನು ಅಂತಂದ್ರೆ, ನಿಮ್ಮ ಜೊತೆಯಲ್ಲಿ ನಾನು ಮಾತಾಡಿದ್ದು ತುಂಬಾ ಸಂತೃಪ್ತಿ ಕೊಡ್ತು ನನ್ಗೆ ಅಂತ ಆಕೆ ಹೇಳಿದ್ರು. ನಾನ್ ಕೇಳಿದೆ ಅದು ಯಾಕೆ, ಅನೇಕ ಜನ ಸಂದರ್ಶನ ಮಾಡ್ತಾರೆ, ಇನ್ ಯಾಕೆ ಹೇಳಿದೆ? ಯಾಕಂದ್ರೆ ನನ್ನ ಯಾವ ಆಸ್ಪೆಕ್ಟ್ ಅವ್ರಿಗೆ ಇಷ್ಟ ಆಯ್ತು ಅಂತ. ಅದಕ್ಕೆ ಆಕೆ ಹೇಳಿದ್ರು, ಅನೇಕ ವೇಳೆ ಸಂದರ್ಶನಕಾರರು ಅಪ್ರಸ್ತುತ ಅಥವಾ ಅವರ ಆಶಯಕ್ಕೆ ಅವ್ರಿಗೆ ಯಾವ ತಿಂಡಿ ಇಷ್ಟಪಟ್ಟಿದ್ರು ಅಂತ ಕೇಳೋರು ಕೆಲವರು. ಕೆಲವರು ಅವ್ರಿಗೆ ನೀವು ಅವ್ರಿಗೆ ಕೋಪ ಬಂದಾಗ ನೀವೇನ್ ಮಾಡ್ತಿದ್ರಿ ಈ ತರ ಕೇಳ್ತಾ ಇದ್ರು. ಆದ್ರೆ ನೀವು ತುಂಬಾ ಫೋಕಸ್ಡ್ ಆಗಿ ಪ್ರಶ್ನೆ ಕೇಳಿದ್ರಿ ಅಂತ ಹೇಳಿದ್ರು. ನಾನು ಕೇಳಿದ ಒಂದು ಪ್ರಶ್ನೆನ ನಾನು ನಿಮ್ ಮುಂದೆ ಈಗ, ಯಾಕೆಂದ್ರೆ ಉದಯೋನ್ಮುಖ ಲೇಖಕರನ್ನು ಗಮನಿಸಿ ಈ ಉಪನ್ಯಾಸ ಮಾಡ್ತಿರೋದ್ರಿಂದ ಹೇಳೋದಕ್ಕೆ ಇಷ್ಟಪಡ್ತೇನೆ. ನೀವು ಅವರು ಪೂರ್ಣಚಂದ್ರ ತೇಜಸ್ವಿ ಅವರು ಕೃತಿ ಬರೆದ ಆಗಿದ್ದಾಗ ನಿಮ್ಗೆ ಏನಾದ್ರು ಇದನ್ನ ಓದ್ಬಿಟ್ಟು ಹೇಗಿದೆ ಹೇಳು ಅಂತ ಹೇಳ್ತಿದ್ರಾ ಅಂತ ಕೇಳಿದೆ ನಾನು. ಅದಕ್ಕೆ ಅವ್ರು ಹೇಳಿದ್ರು, ಅದನ್ನ ನನ್ನ ಕೈ ಮುಟ್ಟುಗೊಡಿಸ್ತಾನೂ ಇರ್ಲಿಲ್ಲ ಅವರು ಅಂತ ಹೇಳೋರು. ಆಮೇಲೆ ಯಾಕೆ ಅಷ್ಟೊಂದು ಯಾಕೆ ಅಂತ ನೀವು ಕೇಳಲಿಲ್ವಿ ಅಂತ ಕೇಳಿದೆ ನಾನು. ಅದಕ್ಕೆ ಅವ್ರು ಹೇಳಿದ್ರು, ನಾನು ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ನನಗಿರುವಂತಹ ಒಂದು ಚೌಕಟ್ಟು ಮಧ್ಯದಲ್ಲಿ ನೀನ್ ಮೂಗ್ ತೋರಿಸ್ಬಿಟ್ರೆ ಆ ಚೌಕಟ್ಟು ಕೆಟ್ಟೋಗ್ಬಿಡುತ್ತೆ. ನಾನು ಪೂರ್ತಿ ಬರೆದ ಮೇಲೆ ಓದು, ನೀನ್ ಏನೇನು ಅಭಿಪ್ರಾಯ ಹೇಳ್ತೀಯೋ ನಾನು ಕೇಳ್ತೀನಿ. ಆದ್ರೆ ಬರೆಯುವಾಗ ಮಧ್ಯೆ ಮೂಗ್ ತೋರಿಸಿದ್ರೆ ಆ ಕೃತಿಯ ಒಂದು ಆಕೃತಿ ವಿಕೃತಿ ಆಗ್ಬಿಡುತ್ತೆ ಅನ್ನುವಂಥ ಮಾತನ್ನ ಹೇಳಿದ್ರು ಅಂತ. ಇದೇ ಪದಗಳು, ಕೃತಿಯ ಆಕೃತಿ ವಿಕೃತಿ ಆಗುತ್ತೆ ಅಂತ. ಅನೇಕ ವೇಳೆ ನಮ್ಮ ವಿಮರ್ಶೆ ಆ ಕೃತಿಯ ಆಕೃತಿಯನ್ನು ವಿಕೃತಿ ಮಾಡಿರುವಂತಹ ವಿಮರ್ಶೆಗಳು ಇದೆ. ಅದರ ಆಕೃತಿಯನ್ನ ಇನ್ನೂ ಭವ್ಯವಾಗಿಸಿದಂತಹ ವಿಮರ್ಶೆಗಳು ಇದೆ. ವಿಮರ್ಶೆಗಳನ್ನೆಲ್ಲವನ್ನೂ ಓದಿ, ಆದ್ರೆ ತೀರ್ಮಾನಕ್ಕೆ ಬರೋದಕ್ಕಿಂತ ಮುಂಚೆ ಅದನ್ನ ಮೈಗೂಡಿಸ್ಕೋಬೇಕು. ಭೈರಪ್ಪನವ್ರು ಹೇಗೆ ತಮ್ಮ ಅನುಭವವನ್ನು ತಾವು ತಮ್ಮಲ್ಲಿ ಉಂಟಾದ ಅನುಭವವನ್ನು ಮತ್ತೆ ಉಂಟು ಮಾಡಿಕೊಂಡ ಅನುಭವವನ್ನು ಮೈಗೂಡಿಸಿಕೊಂಡ್ರಲ್ಲ, ಹಾಗೆ ಮೈಗೂಡಿಸಿಕೊಂಡಾಗ ನಮ್ಮ ಮಾತಿಗೆ ಒಂದು ವಿಶೇಷವಾದ ಬೆಲೆ ಬರುತ್ತೆ ಅಂತ ಹೇಳ್ತಾ, ಈಗ ತಮ್ಮ ಪ್ರತಿಕ್ರಿಯೆ ಮತ್ತು ಪ್ರಶ್ನೆಗೆ ಅನುವು ಮಾಡಿಕೊಡ್ತಾ ನನ್ನ ಮಾತುಗಳನ್ನ ಕೇಳಿದ ನಿಮಗೆ ಮತ್ತೊಮ್ಮೆ ಆಭಾರಗಳನ್ನು ಸಲ್ಲಿಸಿ, ಇನ್ನೂ ಪಟ್ಟಿ ಉದ್ದಕ್ಕಿದೆ, ಆದ್ರೆ ನಾನು ಈಗ ಈ ಕಾಲದ ಮಿತಿಯಲ್ಲಿ ಕೆಲವನ್ನ ಮಾತ್ರ ಆಯ್ಕೆ ಮಾಡಿ ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದೇನೆ. ಅದನ್ನ ಆ ವೇಗವನ್ನು ಸಹಿಸಿ ನನ್ನ ಕರ್ಕಶ ಗಂಟಲನ್ನು ಸಹಿಸಿದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳು. ಪ್ರತಿಕ್ರಿಯೆ ಮತ್ತು ಪ್ರಶ್ನೆ.
ಮುಂದಿನ ವಾರ ನೆನಪು ಭಾಗ 1 ಆಗಿದ್ದು ಭಾಗ 2 ಮುಂದಿನ ವಾರ ನೆನಪನ್ನು ಕುರಿತಂತ ಚರ್ಚೆ ಮುಂದುವರಿಯುತ್ತೆ. ಇದನ್ನ ಇದು 2 ಗಂಟೆ ಮಾಡಬಹುದಾಗಿತ್ತು, ಆದ್ರೆ ಇದನ್ನ ಕಷ್ಟಪಟ್ಟು 1 ಗಂಟೆಗೆನೆ ನಿಲ್ಲಿಸುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ವಿಶೇಷ ಅಭಿನಂದನೆ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಬಹಳ ಗಂಭೀರವಾದ ಚಿಂತನೆ ಇತ್ತು. ಯಾಕಂದ್ರೆ ಇತ್ತೀಚೆಗೆ ಕೆಲವು ದಿನದಿಂದ ಅವರ ನಿಧನ ನಂತರ ಎಲ್ಲಾ ಮೀಡಿಯಾದಲ್ಲಿ, ಪೇಪರ್ನಲ್ಲಿ ಅವ್ರದ ಅನೇಕ ಕೃತಿಗಳು, ಅವ್ರ ಬದುಕು, ಅವ್ರ ನಿರ್ಧಾರಗಳು, ಇದ್ರ ಬಗ್ಗೆ ತುಂಬಾ ಚಿಂತನೆಗಳು ಆಗಿದೆ. ಇಲ್ಲ ಅಂತಲ್ಲ, ದಿನ ದಿನನೇ ಈಗಲೂ ಆಗ್ತಾ ಇದೆ. ಆದ್ರೆ ಇವತ್ತಿಂದು ತುಂಬಾ ಆಳವಾಗಿತ್ತು, ತುಂಬಾ ಗಂಭೀರವಾದ ಚಿಂತನೆ. ಅವ್ರದ್ದು ಬರೀ ಕೃತಿ ಬಗ್ಗೆ ಅಲ್ಲ, ಅದರಲ್ಲೂ ಕೆಲವು ವಿಷಯ ನೀವು ಹೇಳಿದ್ದು, ಅವರು ಬದುಕು ಈ ಕಗ್ಗದ ಇದನ್ನು ಕೊಟ್ಟು ಕೃತಿ ಮತ್ತೆ ಇದನ್ನೆಲ್ಲ ಐಕ್ಯ ಹೇಗೆ ಮಾಡೋದು ಅವರ ಬದುಕಿನ ಇದರಲ್ಲಿ ಅಧ್ಯಯನ, ಎಸ್ಪೆಷಲಿ ಅವ್ರಿಗೆ ಗೊತ್ತಿರೋದೇ ಅಧ್ಯಯನಶೀಲತೆ ಮೇಲೆ ಅವರ ಒಂದು ಇದನ್ನ, ಅದನ್ನೆಲ್ಲದನ್ನು ಕೂಡ ತುಂಬಾ ಚೆನ್ನಾಗಿ ಚರ್ಚೆ ಆಯ್ತು. ಅದೇ ನೀವು ಹೇಳ್ದಂಗೆ ಅದು ಭೈರಪ್ಪನವ್ರ ಬದುಕು ಅದು 70-80 ವರ್ಷದ್ದು 1 ತಾಸಿನಲ್ಲಿ ಬಹುಶಃ ಯಾರಿಗೂ ಕಷ್ಟವೇ ಅದನ್ನ ಸ್ವಲ್ಪ ಗಡಿಬಿಡಿ ಆಯ್ತೇನೋ, ಸಾಕಷ್ಟು ಬಿಟ್ಟಿದೆ, ಇನ್ನೂ ನಿಮ್ಗೆ ಹೇಳೋದಿದೆ ಅಂತಾನು ಗೊತ್ತಾಯ್ತು. 80 ವರ್ಷ 94 ವರ್ಷ ಅವ್ರಿಗೆ ಅವ್ರ ವಯಸ್ಸು, ಬಾಲ್ಯದ ಅನುಭವವನ್ನು ಬೆಳೆಸ್ಕೊಂಡಿದ್ದಾರೆ ಅವರ ಕಾದಂಬರಿಗಳಲ್ಲಿ. ನಾನು ಅದನ್ನೇ ಈ ವಿಮರ್ಶೆಗಳನ್ನೆಲ್ಲ ಓದಿ ಅದಕ್ಕಿಂತ ನನ್ನ ಉಪನ್ಯಾಸ ಭಿನ್ನವಾಗಿ ಆಗಿರೋದು ಅಂತ ಹೀಗೆ ಅನೇಕ ವಿಷಯಗಳು ಅವ್ರು ಹೇಳಿದ್ದನ್ನೆಲ್ಲ ಕೈ ಬಿಟ್ಟು ನನ್ನದೇ ಆದಂತ ಒಂದು ದೃಷ್ಟಿಕೋನನ ಅಲ್ಲ, ಅವ್ರದ್ದು ಅನೇಕ ಕಾದಂಬರಿಗಳು ನೋಡಿದ್ರು ಅದ್ರ ಬಿತ್ತಿ ಓದಿದ ನಂತರ ತುಂಬಾ ಕಾಡಿಸ್ತದೆ. ಅವ್ರ ಬಾಲ್ಯ, ಅವ್ರ ಬದುಕು ಏನಿದೆ, ಅವ್ರು ತುಂಬಾನೇ ಅದು ಕಾಡಿಸೋ ಒಂದು ಇದು ತಿಂಗಳಿಗಟ್ಲೆ ಬೇಕಾಗ್ತದೆ. ಬರ್ಕೊಂಡಿದಾರಲ್ಲ, ಅದರಲ್ಲೂ ಇದೆಲ್ಲ. ಹೌದು, ಅದಕ್ಕೆ ನಾನು ಹೇಳಿದ್ದು ಬಡತನ ಅನುಭವದ ಸಿರಿತನ ಅಂತ. ಆದ್ರೆ ಅವರು ಕೆಲವು ನೇರ ನುಡಿಗಳೇನಿದೆಯೋ ಬಹಳ ಅದ್ಭುತ ಸರ್. ಕೆಲವು ಅವರ ಭಿತ್ತಿ ಒಳಗೆ ಕೀರ್ತಿನಾಥ್ ಕುರ್ತಕೋಟೆಯವ್ರ ಬಗ್ಗೆ ಇರ್ಬೋದು, ಇವ್ರ ಬಗ್ಗೆ ಎಲ್ಲ ಬರೆದಿರೋದು, ಕೆಲವು ಅನುಭವ ಇದ್ರು ಎಷ್ಟು ಜನ ಧೈರ್ಯ ಇರ್ತದೆ ಆ ತರದ್ದು ಬರೀಲಿಕ್ಕೆ, ಇನ್ನು ಬದುಕಿದವರ ಬಗ್ಗೆ. ಆದ್ರೆ ಆ ಧೈರ್ಯಕ್ಕೂ ಕೂಡ ನಾವು ಖಂಡಿತ ಮೆಚ್ಚುಗೆ ಸಲ್ಲಿಸ್ಬೇಕು. ಬಹಳ ದಿಟ್ಟ ಮನುಷ್ಯ, ಅದ್ರಲ್ಲಿ ಅನುಮಾನ ಇದೆ. ನಿಟ್ಟತನ. ಹೌದೌದು. ರಾಜಿ ಮಾಡ್ಕೋತಿರ್ಲಿಲ್ಲ ಅವ್ರು, ಯಾವ್ದು ವಿಷಯಕ್ಕೂ ರಾಜಿ ಮಾಡ್ಕೋತಿರ್ಲಿಲ್ಲ. ನೇರವಾಗಿ ಹೇಳೋದು. ಅವರೊಡನೆ ಸಂಭಾಷಣೆ ಮಾಡುವಾಗ್ಲೂ ಅಷ್ಟೇ. ನಾನು ವಿಜ್ಞಾನದ ಒಂದು ಉದಾಹರಣೆ ಹೇಳಿದ್ರೆ ಅದಕ್ಕೆ ದಾರ್ಶನಿಕ ಉದಾಹರಣೆಯನ್ನು ಹೇಳಿ, ನೋಡಿ ಇವೆರಡು ಮಧ್ಯೆ ಹೇಗಿದೆ ಸಮಾನತೆ ಅಂತ ಹೇಳುವಂಥದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ, ಹೇಳಿ ಕಾಳೇಶ್ವರ. ಒಂದು ಸಂಗತಿ ನನಗೆ ನೆನಪಾಗ್ತದೆ, ಭೈರಪ್ಪನವ್ರನ್ನ ಕುರಿತು ಯಾರೇ ಮಾತನಾಡುವಾಗ ಎಲ್ಲೇ ಕೇಳುವಾಗ್ಲೂ ಅವರು ಅನಾಥಾಲಯದಲ್ಲಿ ವಿದ್ಯಾರ್ಥಿ ಆಗಿದ್ದ ಸಂದರ್ಭ, ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಮತ್ತು ದೇವಡೂರವರು ಆಗ ಟ್ರೈನಿಂಗ್ ಮಾಡ್ತಾ ಇದ್ದ ಪೀರಿಯಡ್. ಅವ್ರು ಸುಮ್ಮನೆ ಹೀಗೆ ಸುತ್ತಾಡ್ಕೊಂಡು ಅನಾಥಾಲಯಕ್ಕೆ ಹೋಗ್ತಾರೆ. ಅಲ್ಲಿ ಇವರು ಆ ಕಾಲಕ್ಕೆ ಕಾದಂಬರಿ ಸಾರ್ವಭೌಮರ ಒಂದು ಕೃತಿ ಪ್ರಕಟ ಆಗಿರುತ್ತೆ, ನಾರಾಕೃಷ್ಣ ಇರೋದು. ಸೊ ಅದನ್ನ ನೋಡಿ ಇವ್ರುಗಳಿಬ್ರು ಏನೋ ಮಾತಾಡ್ತಾ ಇದ್ರಂತೆ. ಆಗ ಬರೆದ್ರೆ 1-2 ಬರೆಯೋದ್ರಲ್ಲಿ ಒಂದು ಅವಾರ್ಡ್ ಬರೋ ಹಾಗೆ ಬರಿಬೇಕು ಅಂತ ಭೈರಪ್ಪನವ್ರು ಹೊಂದಿದ್ರಂತೆ. ಅದನ್ನ ಶಾಸ್ತ್ರಿಗಳು ಆಗಿಂದಾಗೆ ಜ್ಞಾಪಿಸ್ಕೊಡೋರು, ಅದಕ್ಕೆ ಜ್ಞಾಪಕ ಆಗ್ತದೆ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ. ಗಣನಾಥ್ ಮಾತಾಡ್ತಿರೋದು. ಪ್ರಶ್ನೆ ಇತ್ತು, ಪ್ರಶ್ನೆ ಮತ್ತು ಒಂದು ಮೆಚ್ಚುಗೆ.
ಈ ರಸನಿಷ್ಠೆ ಹೇಳಿದ್ರಲ್ಲ, ಅದು ಎಷ್ಟು ನಿಜ ಅಂದ್ರೆ ಈಗಿನ ಒಂದು 30-40 ವರ್ಷದಲ್ಲಿ ಸಾಹಿತ್ಯ ವಿಮರ್ಶೆ, ಸಾಹಿತ್ಯನ ಗುರುತಿಸೋ ರೀತಿ, ಸಾಹಿತಿಗಳನ್ನ ನೋಡೋ ರೀತಿ ಎಲ್ಲದೂ ರಸನಿಷ್ಠೆಯಿಂದ ಬೇರೆ, ನೀವು ಕೆಲವೆಲ್ಲ ಉದಾಹರಣೆ ಕೊಟ್ರಿ, ಸಾಮಾಜಿಕ ಸಮಸ್ಯೆಗಳು, ಅಸಮತೋಲನ, ಈ ಕಡೆ ಹೋಗ್ಬಿಟ್ಟಿದೆ. ಕಾರಣ ಏನಿರ್ಬೋದು? ಈ ತರ ಮೂಲದಿಂದ ಬಿಟ್ಟು ನಾವು ತುಂಬಾ ದೂರ ಬರುತ್ತೆ ಸಾಹಿತ್ಯ ಅಥವಾ ಕಲೆನಲ್ಲಿ. ಹಾಗೆ ಸರ್, ಏನಾಗಿದೆ ಅಂದ್ರೆ ರಸ ಅನ್ನೋದು ಸೃಷ್ಟಿಯಾಗೋದೇ ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ ಅನ್ನುವಂತ ಪ್ರಜ್ಞೆಯಿಂದ. ಪ್ರಜ್ಞೆ ಅಂದ್ರೆ ಹೆಚ್ಚು ವಿಶೇಷವಾಗಿ ತಿಳಿದುವಂತಾದ್ರೂ ಕೂಡ ನಾನು ಆತ್ಮ ಅನ್ನೋ ಭಾವನೆ ಅಲ್ದಿದ್ರೂ ಪರವಾಗಿಲ್ಲ, ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ ಅಂತ ನಾನೆಂಬ ಪರಕೀಯ ಅಂತ ನಿಸಾರ್ ಅಹಮದ್ ಪದ್ಯ ಬರೆದಿರೋದು, ನಾನೆಂಬ ಪರಕೀಯ ಅಂತ. ಹಾಗೆ ಈ ಪರಕೀಯ ಪ್ರಜ್ಞೆಯಿಂದ ಎಲ್ಲರ ಅನುಭವವನ್ನು, ತಮ್ಮ ಅನುಭವವನ್ನು ನೋಡುವ ಒಂದು ಪ್ರವೃತ್ತಿ ಹಿಂದೆ ಸರಿದಿದ್ರಿಂದ ಈ ರಸಸೃಷ್ಟಿ, ರಸದೃಷ್ಟಿ ಇದೆಯಲ್ಲ, ಅದು ಧ್ವನಿ ಈ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಏನೇನಿತ್ತೋ ಅವುಗಳೆಲ್ಲವೂ ಹಿಂದೆ ಸರಿದಿದೆ. ಅದರಲ್ಲಿ ರಸನೂ ಸರಿದಿದೆ ಅಷ್ಟೇ. ಪ್ರೀತಿರಾತ್ಮ ಕಾವ್ಯಸ್ಯ ಅಂತವೆಲ್ಲ ಇತ್ತಲ್ಲ, ಕಾವ್ಯಾಸ್ಯ ಆತ್ಮ ಧ್ವನಿ, ನೋಡಿ ಎಲ್ಲವನ್ನೂ ಆತ್ಮ ಆತ್ಮ ಅಂತ ಪ್ರಸ್ತಾಪ ಮಾಡ್ತಾರೆ. ಅದರಿಂದ ದೇಹ ಪ್ರಜ್ಞೆಯಿಂದ ನನ್ನ ಆವೇಶ ನಾನೇ ಅಂತ ಅನ್ಕೊಂಡವ್ರಿಗೆ ಆ ಆವೇಶವನ್ನ ರಸವಾಗಿಸೋದು ಕಷ್ಟವಾಗುತ್ತೆ. ಆದ್ರೆ ನಮ್ಗೂ ಆ ರಸ ಪಡ್ಕೋಬೇಕು ಅಂದ್ರೆ ಪರಕೀಯತೆಯನ್ನ ರೂಪಿಸ್ಬೇಕಾಗುತ್ತೆ. ಈಗ ಒಂದ್ ಕಾದಂಬರಿ ಓದೋರೇ ತಗೊಳ್ಳಿ, ಅವರ ಅನುಭವವನ್ನು ಪಕ್ಕಕ್ಕಿಟ್ಟು ಅಲ್ಲಿರೋ ನಿರೂಪಣೆಯನ್ನ ಮೈಗೂಡಿಸ್ಕೋಬೇಕಾಗುತ್ತೆ. ಅದರಿಂದ ಕಾವ್ಯ ಹುಟ್ಟೋದೇ ರಸಪ್ರಜ್ಞೆಯಲ್ಲಿ. ಆದ್ರೆ ಆ ರಸಪ್ರಜ್ಞೆ ಅನ್ನೋದು ಬಗ್ಗೆ ಅಧ್ಯಯನನೇ ಮಾಡಿಲ್ಲ ಅನೇಕರು, ಅಂತ ಅವ್ರ ಕೃತಿ ರಚನೆ ಮಾಡ್ತಾರೆ. ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಆ ರಸ ಬಗ್ಗೆ ತುಂಬಾ ಚರ್ಚೆ ಇದೆ. ಅಂತದನ್ನ ಯಾವುದು ಕೈ ಬಿಟ್ಟಿದ್ರು ಅದನ್ನ ಇಲ್ಲ, ಇದು ಕೈ ಬಿಡೋ ಅಂತದ್ದಲ್ಲ ಅಂತ ಅವರು ಭೈರಪ್ಪನವ್ರು ಕೂಡ ಈ ತಮ್ಮ ಚರ್ಚೆಯಲ್ಲೂ ಅನೇಕ ಬಾರಿ ಹೇಳ್ತಾರೆ. ಅದನ್ನ ಯಾವುದೇ ಒಂದು ಸಾಮಾಜಿಕ ಪರಿವರ್ತನೆಯ ಬದ್ಧತೆಯಲ್ಲಿ ಕಾವ್ಯ ಬರೆದ್ರೆ ಅಲ್ಲಿ ರಸ ಸೃಷ್ಟಿ ಆಗೋದಿಲ್ಲ ಅಂತಾನೆ ಹೇಳ್ತಾರೆ. ಈ ಅಂಶನ ಗಮನಿಸ್ಬೇಕು. ಇದು ನನಗೆ ತಿಳಿದ ರಸ. ಮತ್ತೆ ನೀವು ಆಡಿಟ್ ಬಗ್ಗೆ ಹೇಳಿದ್ದು ಬಹಳ ಇಷ್ಟ ಆಯ್ತು ಸರ್. ಅದು ಅಂದ್ರೆ ತಪ್ಪು ಸರಿ, ಇದು ಸರಿ, ಟಿಕ್ ಹಾಕು, ಆ ರೀತಿನಲ್ಲಿ ಇತ್ತೀಚಿನ ವಿಮರ್ಶೆ ಅಂತ ಕರಿತೀವೋ ಅಥವಾ ಬೇರೆ ಪದ ಉಪಯೋಗಿಸ್ತೀವೋ ಹಾಗೆ ಸಾಗ್ತಾ ಇದೆ. ಅದ್ರಲ್ಲೂ ಭೈರಪ್ಪನವ್ರ ಬಗ್ಗೆ ಇದು ಹೆಚ್ಚು ಸತ್ಯ. ಈಗ ನೋಡಿ, ಅವ್ರ ಮಕ್ಕಳಿಗೆ ಹೆಂಡತಿಗೆ ಆಸ್ತಿ ಬಿಟ್ಟಿದ್ರೆ 100 ಕಾರಣ ಹೇಳ್ಬೋದು, ಅವ್ರಿಗೆ ಅಗತ್ಯವಿಲ್ಲ ಅಂತ ಇರ್ಬೋದು, ಇನ್ಯಾರು ಅಗತ್ಯ, ಅದೆಲ್ಲ ನಾವು ಇದು ನಮ್ ವ್ಯಾಪ್ತಿ ಮೀರಿದ್ದಲ್ಲ. ಬಟ್ ಅಂತ ಇದೆ ಒಂದು ಮಾತು. ಹಾಗೆ ಲವ್ ದಿ ಪೊಯಿಟ್ರಿ ಬಟ್ ನಾಟ್ ಗುಂಪರಿಕೆ ಆಗಿರೋದ್ರಿಂದ ಕವಿ ಕೇಂದ್ರಿತ ವಿಮರ್ಶೆ ಜಾಸ್ತಿ ಆಗಿ ಸಂದರ್ಭದಲ್ಲಿ ಎರಡು ಪುಸ್ತಕಗಳು ನೆನಪಾಗ್ತದೆ ನನಗೆ. ಒಂದು ಸಾಹಿತ್ಯ ಪರಿಷತ್ ಪ್ರಕಟಿಸಿದ್ದೇನೆ, ಲಕ್ಷ್ಮೀಶ ಪ್ರಶಸ್ತಿ ಅಂತ ಹೇಳಿ. ಲಕ್ಷ್ಮೀಶನ ಜೈಮಿನಿ ಮಹತ್ವವನ್ನು ಕೊಡ್ತಿದ್ರು. ಹಾಗೇನೆ ಕುಮಾರವ್ಯಾಸ ಪ್ರಶಸ್ತಿ. ಅಲ್ಲಿ ಕಾವ್ಯದಲ್ಲಿ ಇರ್ತಕ್ಕಂತಹ ಅನೇಕ ಉತ್ತಮ ಅಂಶಗಳ ಬಗ್ಗೆ ಪ್ರಸ್ತಾಪ ಇದೆಯೇ ವಿನಃ ನೀವು ಹೇಳಿದಾಗೆ ಆಡಿಟಿಂಗ್ ಇಲ್ಲ. ಬಹುಶಃ ಒಂದು ಉತ್ತಮವಾದ ವಿಮರ್ಶೆ ಅಂತಂದ್ರೆ ಮೊದಲು ಅದರ ಗುಣಗಳನ್ನ ಪ್ರಸ್ತಾಪ ಮಾಡೋದಾಗ್ಬೇಕು ವಿನಃ ಇಲ್ಲಿ ಕೊಂಬ್ ಕೊಡ್ಬೇಕಾಗಿತ್ತು, ಇಲ್ಲಿ ಬಾಲ ಇಡ್ಬೇಕಾಗಿತ್ತು ಅಂತ. ಮಗು ಬರದ ಚಿತ್ರವನ್ನ ನಾವು ಮೊದಲು ಅಪ್ರಿಶಿಯೇಟ್ ಮಾಡ್ಬೇಕು ಅಂತ ಹೇಳ್ತೀವಿ. ಅದು ಎಂತದೇ ಚೆನ್ನಾಗಿರ್ಲಿ ಬಿಟ್ಟೆ ಅದು ಅಪ್ರಿಸಿಯೇಷನ್. ಕ್ರಿಟಿಸಿಸಮ್ ಎಷ್ಟು ಕ್ಯೂರ್ ಅನ್ನೋ ತರದಲ್ಲಿ ತೆಗೆದುಕೊಂಡ್ರೆ ಪರವಾಗಿಲ್ಲ. ಇಟ್ ಇಷ್ಟು ಕಟ್ ಅನ್ನೋ ರೀತಿಯಲ್ಲೇ ಕ್ರಿಟಿಸಿಸಮ್ ಬರ್ತಾ ಇರೋದ್ರಿಂದ ಮೀಮಾಂಸೆ ಅನ್ನೋ ಪದಾನೇ ಇಲ್ಲ ಅಲ್ಲಿ. ಒಂದು ಅಂಶ ನನಗೆ ಮಧ್ಯೆ ಬಂದಿದ್ದು, ನಮ್ಮಲ್ಲಿ ಅಥಾತೋ ಬ್ರಹ್ಮ ಜಿಜ್ಞಾಸ ಇದ್ದಾಗ ಅಲ್ಲಿ ಎಲ್ಲವನ್ನೂ ಒಪ್ಕೋತಾ ಇದ್ರು. ಪುರಾಣ ಕಾಲದಲ್ಲಿ ಹೇಳಿದ್ದೆಲ್ಲ ಒಪ್ಕೋತಿದ್ರು ಅನ್ನೋ ಮಾತು ಬಂತಲ್ಲ, ಅದು ಹೇಗ್ ಸಾಧ್ಯ ಅಂತ. ಅಂದ್ರೆ ಜಿಜ್ಞಾಸೆಗೆ ಅವಕಾಶ ಇರ್ಲಿಲ್ಲ ಪುರಾಣ ಕಾಲದಲ್ಲಿ ಅಂತ. ಯಾರೋ ಹೇಳ್ತಿದ್ರು ಮೀಮಾಂಸಾ ಅಂದ್ರೆ ಲೋಕಸಂಧಿ ಅಂತೆ ಬಿಟ್ಟೋಗಿದೆ ಅಂತ. ಅಲ್ಲಿ ಸ್ವರ ಅಲ್ಲ ಲೋಪ ಆಗಿರೋದು, ಸಂಯುಕ್ತಾಕ್ಷರವೇ ಲೋಪ ಆಗಿದೆ ಮೀಮಾಂಸದಲ್ಲಿ ಅಂತ ಹೇಳ್ತಿದ್ರು. ಹಂಗೆ ಅನೇಕ ಲೋಪಗಳಾಗಿದೆ. ಜನರ ರಭಸ ಜೀವನ, ಯಾರು ಆಳಕ್ಕೆ ಹೋಗಕ್ ಇಷ್ಟಪಡಲ್ಲ, ಇದೆಲ್ಲ ಇದೆ. ಅನೇಕ ಕಾರಣಗಳಿದೆ. ಕಾರಣ ಅನ್ನೋದು ಯಾವತ್ತೂ ಏಕವಚನ ಅಲ್ಲ. ಯಾವುದೇ ಸಮಸ್ಯೆ ಕಾರಣ ಹುಡುಕಿ ಅದು ಬಹುವಚನವಾಗೇ ಇರುತ್ತೆ.
ನಮ್ಮ ಇನ್ನೊಬ್ರು ಶ್ರೋತೃಗಳು ಹೇಳ ಹಾಗೆ ಒಂದು ಹೊಸ ನಿಟ್ಟಿನಲ್ಲಿ ಹೊಸ ದಿಕ್ಕಿನಲ್ಲಿ ಚರ್ಚೆಯನ್ನ ತೆಗೆದುಕೊಂಡು ಹೋದ್ರೆ ಅದು ನಿರೀಕ್ಷಿತ ನಮ್ಗೆ ಹಲವರಿಗೆ, ಹೊಸವರಿಗೆ ಸ್ವಲ್ಪ ಗೊಂದಲ ಆಗಿದ್ರು ಆಗಿರ್ಬೋದು. ಧನ್ಯವಾದಗಳು, ಮತ್ತೊಮ್ಮೆ ಸೇರೋಣ. ಗಣೇಶ್ ಮುಗಿಸ್ಬೋದಪ್ಪ. ಹಾಂ ಸರ್, ತುಂಬ ಚೆನ್ನಾಗಿತ್ತು. ಜೊತೆಗೆ ಇವರು ಉಳಿದ ಹಿರಿಯರು ಕೂಡ ಚರ್ಚೆಯಲ್ಲಿ ಪ್ರಶ್ನೆ ಕೇಳಿದ್ದು ಎಲ್ಲ ಚೆನ್ನಾಗಿದ್ದು ಸರ್. ಹಿರಿಯರಾಗಿ ನಮಗೆ ಭಾಳಷ್ಟು ವಿಷಯಗಳು ಇದಾಯಿತು. ಆವೇಶ ಮತ್ತು ರಸದ ವ್ಯತ್ಯಾಸ, ಆಮೇಲೆ ಆಲ್ಡಸ್ ಹಕ್ಸ್ಲಿ ಅವರ ವಿಮರ್ಶೆಯ ಕುರಿತು ಭಾಳಷ್ಟು ವಿಚಾರಗಳನ್ನ ತಾವು ಹೇಳಿದ್ರಿ. ವಿಮರ್ಶೆಯ ಕುರಿತು ಕೂಡ ಮಾತುಗಳು ತಾವು ಹೇಳಿದ್ರಿ, ತುಂಬ ಚೆನ್ನಾಗಿತ್ತು ಸರ್. ಮತ್ತೆ ಅದರ ಪ್ರಶ್ನೆ ಪ್ರತಿಕ್ರಿಯೆ ಇದ್ರೆ ಕೇಳ್ಬೋದು, ಇಲ್ಲ ಅಂತಂದರೆ ಕಾರ್ಯಕ್ರಮ ಮುಗಿಸೋಣ ಅಂತ ಅನ್ಸುತ್ತೆ. ಮತ್ತೆ ಮುಂದಿನ ಭಾನುವಾರ ಮುಂದಿನ ಭಾನುವಾರ ಮತ್ತೆ ನೆನಪು ಕುರಿತಾದ ಕಾರ್ಯಕ್ರಮ ಈಗಾಗಲೇ ಭಾಗ 1 ಆಗಿದೆ. ಭಾಗ 2ರ ಕಾರ್ಯಕ್ರಮ ಮುಂದಿನ ಭಾನುವಾರ ಇರುತ್ತೆ. ಆಸಕ್ತರೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿ ಅಂತೇಳಿ ವಿನಂತಿಸ್ತಾ ಇದ್ದೇನೆ. ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು. ಅದನ್ನ ಮತ್ತೊಂದ್ಸರಿ ನೀವು ನೆನಪಿಸ್ಬೇಕಾಗತ್ತೆ ಅಷ್ಟೇ. ಖಂಡಿತ ಸರ್, ಖಂಡಿತ ಮತ್ತೆ ಗ್ರೂಪಲ್ಲಿ ಆಗ್ತೀವಿ ಸರ್.